ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಹೇ ಶ್ರೀನಿವಾಸ ಗುಣಸಾಗರ ದೋಷದೂರ ತ್ರೈಗುಣ್ಯವರ್ಜಿತ ಸುಭಕ್ತಜನೇಕ ಬಂಧೋ ಬಾಹ್ಯಾಂತರಾಣಿ ಜನಪೀಡಿತಮೇವ ನಿತ್ಯಂ ಮಾಮುದ್ಧರಾಣ ಗಿರಿವಾಸ ಭವಾಧ್ಯಮಕ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಪೂರ್ಣಪ್ರಜ್ಞಗೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಯದೀರಾಕ್ತರಂಗಾಣಾಂ ವಿಸ್ಪೃಶೋ ವಿದುಷಾಂಗಿರಃ ಜಯತೆ ಶ್ರೀಧರವಾಸಃ ಜಯತೀರ್ಥಸುಧಾಕರಃ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಜಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಕಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ವರಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತಾದೇ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान् मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् साक्षान्मध्वसमारम्भां टीकाकृत्पादिमध्यमाम् अस्मदाचार्यपर्यन्तां वन्दे गुरुपरम्पराम्. समस्तगुरुभ्यो नमो नमः. अस्मद्गुरुभ्यो नमो नमः. नारं ददाति इति नारदः. ನಾರ ಅಂದರೆ ಜ್ಞಾನ. ದತ್ ಅನ್ನುವ ಆ ಒಂದು ಶಬ್ದ ಅಕ್ಷರ ಕೊಡುವುದು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ನಾರದ ಅಂದರೆ ಜ್ಞಾನವನ್ನು ಕೊಡುವವರು ಅಂತ ಅರ್ಥ. ಅದರ ಅರ್ಥ ನಾರದರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಕಡೆನೂ ಕೂಡ ಜ್ಞಾನದ್ದೇ ಚರ್ಚೆ. ಅವರಿಗೆ ಎಲ್ಲಿ ಬರ್ತಾರೋ ಅಲ್ಲಿ ಒಂದಿಷ್ಟು ಜ್ಞಾನದ ಉಪದೇಶವನ್ನು ಮಾಡಿಯೇ ಹೋಗುವರು. ಖಾಲಿ ಕೈ ಎಂದು ಹೋದದ್ದು ಇತಿಹಾಸ ದಾಖಲೆ ಇಲ್ಲ. ಅಂತಹ ನಾರದ ಮಹರ್ಷಿಗಳಿಗೆ ಭಗವಂತನ ಆಜ್ಞೆಯಂತೆ ಭೂಮಿಯಲ್ಲಿ ಸಜ್ಜನರು ಸುಲಲಿತವಾಗಿ ಆಧ್ಯಾತ್ಮವನ್ನು ತಿಳ್ಕೊಂಡು ಅನುಸಂಧಾನವನ್ನು ಮಾಡಿ ಉದ್ಧಾರ ಆಗಲಿಕ್ಕೋಸ್ಕರವಾಗಿ ಭೂಮಿಗೆ ನಾರದರು ಬರ್ತಾರೆ. ಅಂತಹ ನಾರದರು ನಾವು ಅವರನ್ನು ಪುರಂದಾಸರು ಅಂತ ಕರೀತೇವೆ. ಆ ಸಾಕ್ಷಾತ್ ನಾರದರ ಅವತಾರವಾದಂತಹ ಪುರಂದಾಸರ ಆರಾಧನೆ, ಆ ಆರಾಧನೆಯಲ್ಲಿ ಆ ಆರಾಧನೆಗೋಸ್ಕರವಾಗಿ 5 ದಿನಗಳ ಕಾಲ ಒಂದಿಷ್ಟು ಜ್ಞಾನದ ಚಿಂತನೆಯನ್ನು ಮಾಡಬೇಕು ಅನ್ನುವಂಥದ್ದು ಸಂಕಲ್ಪದ ಪ್ರಕಾರ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭಕ್ಕೆ ಒಂದು ಸರ್ತಿ ರಾಮದೇವ ಸ್ಮರಣೆಯನ್ನು ಮಾಡಿ ಆಮೇಲೆ ಪ್ರಾರಂಭ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಹನುಮತ್ ಸೇವ್ಯಂ, ಶ್ರೀಕೃಷ್ಣಂ ಭೀಮಸೇವಿತಂ, ಶ್ರೀವ್ಯಾಸಂ ಮಧ್ವಸಂಸೇವ್ಯಂ, ಸಕಲಾಭೀಷ್ಟದಂ ಭಜೆ. ಶ್ರೀರಾಮಂ ಹನುಮತ್ಸೇವ್ಯಂ
ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾದಂತಹ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದಾಗ ಮುಖ್ಯ ಪ್ರಾಣದೇವರು ವಾಯುದೇವರು ಹನುಮಂತನಾಗಿ ಬಂದು ಸೇವೆಯನ್ನು ಮಾಡಿದವರು. ಶ್ರೀಕೃಷ್ಣಂ ಭೀಮಸೇವಿತಂ, ಅದೇ ರಾಮನಾದ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಭೀಮಸೇನರಾಗಿ ಅವತಾರ ಮಾಡಿ ಮುಖ್ಯ ಪ್ರಾಣದೇವರು ಸೇವೆಯನ್ನು ಮಾಡಿದವರು. ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಮಧ್ವ ಸಂಸೇವ್ಯಂ, ಅದೇ ಪರಮಾತ್ಮ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದಾಗ ಆಚಾರ್ಯ ಮಧ್ವರಾಗಿ ಬಂದು ಅವರ ಸೇವೆಯನ್ನು ಮಾಡ್ತಾರೆ, ಸೇವಾ ಕೈಂಕರ್ಯವೂ ಮಾಡ್ತಾರೆ, ಜೊತೆಗೆ ವಾಂಗ್ಮಯ ಸೇವವು ಕೂಡ ಮಾಡ್ತಾರೆ, ಗ್ರಾಂಥಿಕ ಸೇವೆಯನ್ನು ಮಾಡ್ತಾರೆ. ಒಟ್ಟಾರೆ ಭಗವಂತನ ಸಂಕಲ್ಪದಂತೆ ಆಚಾರ್ಯರು ಶ್ರೀಮದಾಚಾರ್ಯರು ಧರ್ಮಕ್ಕೆ ಬೇಕಾದಂತಹ ಏನೇನು ಬೇಕಾಗಿತ್ತು ಅದನ್ನು ಎಲ್ಲವನ್ನು ತುಂಬಿಕೊಡ್ತಾರೆ, ಪರಿಪೂರ್ಣವಾಗಿ ತುಂಬಿಕೊಡ್ತಾರೆ. ಅಂತಹ ವಾಯುದೇವರ ಅವತಾರ ಅಂದರೆ ಮಧ್ವಾಚಾರ್ಯರು. ಆ ಮುಖ್ಯ ಪ್ರಾಣದೇವರು 3 ಅವತಾರದಲ್ಲಿ ಸೇವೆಯನ್ನು ಮಾಡಿ ಧನ್ಯರಾದವರು. ಅಂತಹ ಮುಖ್ಯ ಪ್ರಾಣದೇವರ ಬಗ್ಗೆ ಒಂದಿಷ್ಟು 5 ದಿನಗಳ ಕಾಲ ಎಷ್ಟಾಗುತ್ತೋ ಅಷ್ಟು ಚಿಂತನೆಯನ್ನು ಮಾಡೋಣ ಅಂಥೇಳಿ ಸಮಿತಿಯವರು ನನ್ನ ಜೊತೆಗೆ ಮಾತಾಡಿದಾಗ ಆಯಿತು, ವಾಯುದೇವರ ಚಿಂತನೆ ಮೊದಲಾಗಬೇಕು. ಎಲ್ಲಿವರೆಗೆ ನಮಗೆ ವಾಯುದೇವರು ಅರ್ಥ ಆಗಲ್ಲವೋ ಅಲ್ಲಿಯವರೆಗೆ ವಾಯುದೇವರ ತತ್ವ ಅರ್ಥ ಆಗೋದಿಲ್ಲ. ವಾಯುದೇವರ ತತ್ವ ಎಲ್ಲಿವರೆಗೆ ಅರ್ಥ ಆಗೋದಿಲ್ಲವೋ ಅಲ್ಲಿವರೆಗೆ ವೇದಾಂತ ಕಂಪ್ಲೀಟ್ ಡೋರ್ ಕ್ಲೋಸ್. ವೇದಾಂತದ ಬಾಗಿಲೇ ಬಂದು ಓಪನ್ನೇ ಆಗೋದಿಲ್ಲ. ವೇದಾಂತದ ಸಾಮ್ರಾಜ್ಯದ ಒಳಗಡೆ ಹೋಗಬೇಕು ಅಂತಂದರೆ ಅದರ ದ್ವಾರ ಓಪನ್ ಆಗಬೇಕು ಅಂದರೆ ಮಧ್ವತತ್ವ ಮೊದಲು ಗೊತ್ತಾಗಬೇಕು. ಮಧ್ವ ಸಿದ್ಧಾಂತ ತಿಳಿಯದೆ ಯಾರು ಆಧ್ಯಾತ್ಮದ ತತ್ವಜ್ಞಾನದ ಸಂಪೂರ್ಣ ತಿರುಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಚೂರುಪಾರ ತಿಳ್ಕೊಳ್ಬೋದು, ಒಂದು ಮಟ್ಟದವರೆಗೆ ತಿಳ್ಕೊಳ್ಬೋದು. ಮಧ್ವ ಸಿದ್ಧಾಂತದ ಪರಿಚಯ ಇಲ್ಲದೇನೆ, ಮಧ್ವ ಸಿದ್ಧಾಂತದ ಅಧ್ಯಯನ ಇಲ್ಲದೇನೆ ವೇದಾಂತವನ್ನು ನೀವು ಒಂದು ಮಟ್ಟಕ್ಕವರೆಗೆ ತಿಳ್ಕೊಳ್ಬೋದು. ಕೂಲಂಕುಷವಾಗಿ ಇದಮಿಚ್ಛಂ ಅಂತ ನೀವು ನಿರ್ಣಯ ಮಾಡಬೇಕಾದಾಗ ಆಚಾರ್ಯರ ಸಿದ್ಧಾಂತ ನಮಗೆ ಪರಿಚಯ ಆಗಲೇಬೇಕು, ಬೇರೆ ಮಾರ್ಗ ಇಲ್ಲ. ಆದ್ದರಿಂದ ನಾವು ಒಂದಿಷ್ಟು ಯಾರೋ ತತ್ವಜ್ಞಾನವನ್ನು ಕೊಟ್ಟಂತಹ ಮಹನೀಯರಾದ ಮುಖ್ಯ ಪ್ರಾಣದೇವರ ಒಂದಿಷ್ಟು ಹನುಮಂತನ ಅವತಾರದಲ್ಲಿ, ಹನುಮಾನ್ ಅಂತ ಹೇಳ್ತೇವಲ್ಲ, ಆ ಹನುಮಂತನ ಅವತಾರದಲ್ಲಿ ಏನೇನು ಪವಾಡಗಳನ್ನು, ಏನೇನು ಲೀಲೆಗಳನ್ನು ಮಾಡಿದ, ಆ ಒಂದು ಪವಾಡ ಲೀಲೆಗಳಲ್ಲಿ ನಮಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಬೇಕಿದೆ, ಶಾಸ್ತ್ರದ ಸರಿಯಾದ ರೀತಿಯಲ್ಲಿ ಎಷ್ಟು ಅರ್ಥ ಆಗೋದಿದೆ, ನಾವು ಎಷ್ಟು ತಪ್ಪು ಅರ್ಥ ಮಾಡಿಕೊಂಡಿದ್ದೇವೆ, ಇದನ್ನು ಒಂದು ಸರ್ತೆ ಕ್ರಾಸ್ ಚೆಕ್ ಮಾಡಿದಂಗೆ ಆಗತ್ತೆ. ಹೇಳ್ತಾರೆ ನೋಡಿ, ಬರೆದ ಮೇಲೆ ಮತ್ತೊಂದು ಸರ್ತಿ ಓದ್ತಾರಲ್ವ, ನಾವು ಸರಿ ಬರೆದಿನ್ನೇ ಇಲ್ಲ ಅಂತ. ಆಗ ಗೊತ್ತಾಗತ್ತೆ, ಬಂದು ಶಬ್ದ ಮತ್ತೆ ಬಂದಿರ್ತದೆ, ಇಲ್ಲ ಶಬ್ದದ ಅಭಾವ ಅಪಾರ್ಥ ಆಗಿರ್ತದೆ, ಮತ್ತೆ ಅದನ್ನು ಕಾಟೋಡು ಮತ್ತೆ ಬರೀತಾರೆ. ನಾವು ಬರೆದಷ್ಟೊಳಗೆ ನಮಗೆ ಇಷ್ಟು ತಪ್ಪಾಗಿರ್ತದೆ. ಅಂಥದ್ರಲ್ಲಿ ಪರಮ ತತ್ವವಾದಂತಹ ವೇದಾಂತ ತತ್ವವನ್ನು ಅಷ್ಟು ಸುಲಭವಾಗಿ ತಿಳಿಸ್ಲಿಕ್ಕಾಗುತ್ತಾ? ತಿಳಿಸಬೇಕು ಅಂದರೆ ಪರಮಾತ್ಮನ ಪರಿಪೂರ್ಣವಾಗಿ ತತ್ವ ತಿಳಿಸಬೇಕು ಅಂದರೆ ಅವರು ಪರಮಾತ್ಮನಲ್ಲಿಯೇ ಪಾಠ ಹೇಳಿಸಿಕೊಂಡವರು ಇರಬೇಕು. ಆ ರೀತಿ ಪರಮಾತ್ಮನಲ್ಲಿ ಪಾಠ ಹೇಳಿಸಿಕೊಂಡವರು ಆಚಾರ್ಯರು, ವಾಯುದೇವರು. ಬದರಿಕಾಶ್ರಮದಲ್ಲಿ ಇವತ್ತಿಗೂ ಪಾಠ ಹೇಳಿಸಿಕೊಡುತ್ತಾ ಇದ್ದಾರೆ, ಹೇಳಿಸಿಕೊಂಡವರು ಹೇಳಿಸಿಕೊಡುತ್ತಾ ಇದ್ದಾರೆ, ಮುಂದೂರು ಹೇಳಿಸಿಕೊಡುತ್ತಾರೆ. ಇದು ವಾಯುದೇವರು. ನಾವೆಲ್ಲ ಕೇಳಿದ್ರೆ ಏನು ಆಚಾರ್ಯ ಏನು, ನಾವು ಆಗಲೇ ಶಾಸ್ತ್ರ ಮುಗಿಸಿ 4-5 ವರ್ಷ ಆಯಿತು ಅಂದುಬಿಡುತ್ತೇವೆ. ಯಾವ ಶಾಸ್ತ್ರ? ಮಧ್ವಶಾಸ್ತ್ರವನ್ನು. ಆ ಆಚಾರ್ಯರೇ ಇನ್ನೂ ಓದ್ತಾ ಇದ್ದಾರೆ, ಅಂದರೆ ಅವರ ಮಟ್ಟಕ್ಕೆ. ಅಂದರೆ ಇದಕ್ಕೆ ಕೊನೆ ಅನ್ನೋದು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತಹ ಮುಖ್ಯ ಪ್ರಾಣದೇವರ ಚಿಂತನೆಯನ್ನು 5 ದಿನಗಳ ಕಾಲ ಎಷ್ಟು ಸಮಯ ಇದೆಯೋ
ಎಷ್ಟು ಭಗವಂತ ಸ್ಮರಣೆಯನ್ನು ಮಾಡಿಸ್ತಾನೋ ನಮ್ಮಿಂದ ಅಷ್ಟನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಒಂದು ಜ್ಞಾನಯಜ್ಞ ಎನ್ನುವುದು ನಿರ್ವಿಘ್ನವಾಗಿ ಆಗಲಿ ಅಂಥೇಳಿ ನನ್ನ ಉಪಾಸ್ಯ ಮೂರ್ತಿ ಮತ್ತು ವಾಯುದೇವರು ಮತ್ತು ಗಣಪತ್ಯಂತರ್ಯಾಮಿಯಾದಂಥ ಮುಖ್ಯ ಪ್ರಾಣಾಂತರ್ಗದ ವಿಶ್ವಂಭರ ಮೂರ್ತಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ಈ ಜ್ಞಾನಯಜ್ಞವನ್ನು ಪ್ರಾರಂಭ ಮಾಡುತ್ತೇನೆ. ಆ ವಿಶ್ವಂಭರ 5 ದಿನಗಳ ಕಾಲ ಎಲ್ಲರಿಗೂ ಕೂಡ ಒಳ್ಳೆಯ ಮತಿ, ಒಳ್ಳೆಯ ಚಿತ್ತಶುದ್ಧಿಯನ್ನು ಕೊಟ್ಟು ಈ ನಡೆದ ಜ್ಞಾನಯಜ್ಞದ ಪ್ರತಿಯೊಂದು ತತ್ವದ ಆಹುತಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾಟಲಿ ಅಂಥೇಳಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಈ ಜ್ಞಾನಯಜ್ಞವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ನಂತರ ಹರಿದಾಸ ಪರಂಪರೆಯಲ್ಲಿ ಒಂದಿಷ್ಟು ಪರಂಪರೆಯನ್ನು ನೋಡೋಣ. ಹರಿದಾಸ ಪರಂಪರೆಯಲ್ಲಿ ಈ ಪರಂಪರೆ ಪ್ರಾರಂಭವಾದದ್ದು ನರಹರಿ ತೀರ್ಥರಿಂದ. ನರಹರಿ ತೀರ್ಥರಿಂದ ಪ್ರಾರಂಭವಾಗ್ತದೆ. ಯಾವುದು ಈ ದಾಸ ಸಾಹಿತ್ಯದ ಪರಂಪರೆ ನರಹರಿ ತೀರ್ಥರಿಂದ ಪ್ರಾರಂಭವಾಗ್ತದೆ ಅಂತ ನಮಗೆ ದಾಖಲೆ ಸಿಗ್ತದೆ. ಯಾಕಂದ್ರೆ ನರಹರಿ ತೀರ್ಥರು ನರಹರಿ ಎನ್ನುವ ಅಂಕಿತದಿಂದ ಕೆಲವು ಸಾಹಿತ್ಯ ಉಪಲಬ್ಧ ಸಿಕ್ಕಿದೆ. ಅದರಿಂದ ಅವರಿಂದ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ತಿಳ್ಕೊಂಡೇವೆ. ವಾಸ್ತವ ಅಂದರೆ ದಾಸ ಸಾಹಿತ್ಯ ಪ್ರಾರಂಭ ಆದದ್ದು ಲಕ್ಷ್ಮೀದೇವಿಯಿಂದ. ಯಾಕೆಂದರೆ ಪರಮಾತ್ಮನ ಮೊಟ್ಟ ಮೊದಲು ಹರಿದಾಸರು ಅಂದರೆ ಲಕ್ಷ್ಮೀದೇವಿ. ನಿರಂತರವಾಗಿ ಭಗವಂತನ ತತ್ವಚಿಂತನೆಯನ್ನು ಮಾಡ್ತಾ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಕೂಡ ಲಕ್ಷ್ಮೀದೇವಿ ಆ ಪರಮಾತ್ಮನ ಗುಣಗಳನ್ನು ತೆಗೆದು ಆನಂದವನ್ನು ಪಡ್ತಾಳಂತೆ. ಒಂದೊಂದು ಗುಣ ತಿಳಿದಾಗ ಒಂದಿಷ್ಟು ಆನಂದ ಹೆಚ್ಚಿಗೆ ಆಗತ್ತೆ. ಎಷ್ಟು ದಿವಸದಿಂದ ತಿಳ್ಕೊಳ್ತಾ ಇದ್ದಾಳೆ ಅಂದರೆ ಅನಾದಿ ಕಾಲದಿಂದ ತಿಳ್ಕೊಳ್ತಾ ಇದ್ದಾಳೆ. ಇನ್ನು ಎಷ್ಟು ದಿವಸ ತಿಳ್ಕೊಳ್ತಾಳೆ ಅಂದರೆ ಇಷ್ಟು ದಿವಸ ಅಂತ ಲೆಕ್ಕ ಇಲ್ಲ, ಎಂಡ್ಲೆಸ್, ಕಂಟಿನ್ಯೂ ತಿಳ್ಕೊಳ್ತಾನೆ ಇರ್ತಾಳೆ. ಅದು ಮುಗಿಯೋದಿಲ್ಲ. ಯಾಕಂದರೆ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಆತನ ಗುಣಗಳಿಗೆ ಅಂತ್ಯ ಅನ್ನೋದಿದ್ರೆ ತಾನೇ ಈ ಚಿಂತನೆ ಅಂತ್ಯ ಆಗೋದು. ಆತನ ಗುಣಕ್ಕೆ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿರಂತರವಾಗಿ ಲಕ್ಷ್ಮೀದೇವಿ ಎಷ್ಟು ಚಿಂತನೆ ಮಾಡಿದರೂ ಕೂಡ ಭಗವಂತನ ಚಿಂತನೆ ನಂದು ಪೂರ್ತಿ ಆಯಿತು ಅಂತ ಲಕ್ಷ್ಮಿಯಿಂದ ಸಾಧ್ಯನೇ ಇಲ್ಲ. ಅಂತಹ ಗುಣಸಮುದ್ರನಾದ ಪರಮಾತ್ಮನ ಚಿಂತನೆಯನ್ನು ಮೊಟ್ಟ ಮೊದಲು ಆ ಗುಣಚಿಂತನೆಯನ್ನು ಮಾಡಿ ಉಪಾಸನೆ ಮಾಡುವಂತಹ ಹರಿದಾಸರು ಅಂದರೆ ಲಕ್ಷ್ಮೀದೇವಿ. ಪ್ರತಿ ಕ್ಷಣಕ್ಕೂ ಕೂಡ ಲಕ್ಷ್ಮೀದೇವಿಗೆ ಆನಂದ ಆಗುತ್ತಂತೆ. ನಾವು ಎಲ್ಲೋ ಕೇಳ್ತೇವೆ, ರಾಮಾಯಣ ಕೇಳಿರ್ತೇವೆ, ಮಹಾಭಾರತ ಕೇಳಿರ್ತೇವೆ, ಸುಂದರಕಾಂಡ ಕೇಳಿರ್ತೇವೆ. ಆ ಕೇಳಿದ್ದನ್ನು ಮತ್ತೆ ಪುನಃ ಕೇಳಿದಾಗ ಒಂದೆರಡು ಹೊಸ ವಿಷಯ ಗೊತ್ತಾಗತ್ತೆ. ಆಗ ಒಂಚೂರು ಆನಂದ ಆಗತ್ತೆ. ಈ ಆಚಾರ ಒಂದು ಸ್ಪೆಷಲ್ ಹೇಳಿದ್ರೆ ಏನು, ನಾ ಎಂದೂ ಕೇಳಿದ್ದಲ್ಲ ಇಂಥ ವಿಷಯ, ಒಂಚೂರು ಖುಷಿ ಆಗತ್ತೆ. ಯಾವಾಗ ಅಂದರೆ ಕೇಳಬೇಕು ಅಂತ ಬಂದಾಗ ಖುಷಿ ಆಗುತ್ತೆ. ಇಲ್ಲಿ ಬಿಟ್ರೆ ಯಾವಾಗ ಮಂಗಳಾರತಿ ಮಾಡ್ಯಾರ ಆಚಾರ ಅಂದಾಗ ಗೊತ್ತಾಗುತ್ತೆ. ಅದಕ್ಕೆ ಹೆಚ್ಚಾಗಿ ಆಚಾರ ಎಲ್ಲ ನಮ್ಮಲ್ಲೆಲ್ಲ ನಾವು ಪ್ರತಿ ಏಕಾದಶಿ ಮನೆಯಾಗ ಪ್ರವಚನ ಇಟ್ಟಿರ್ತೀವಿ. ಯಾಕಂದರೆ ಆಚಾರ ಗಂಟೆ ಬಾರಿಸಲು ಮುಗಿತು ಪ್ರಸಾದನ ಮಾತೇ ಇಲ್ಲ. ಇವತ್ತೆಲ್ಲ ಗೋವಿಂದನೇ, ಏನಿದ್ರೆ ಬರೀ ಕೇಳಬೇಕು, ಮನೆಗೆ ಹೋಗ್ಬೇಕಷ್ಟೇ. ಆದ್ದರಿಂದ ಇವತ್ತೇ ಬೇಷ್, ಅದಕ್ಕೆ ಇವತ್ತೇ ಪ್ರಾರಂಭ ಆಗಿದೆ. ಏನಿದ್ರು ಕೇವಲ ಉಪಾಸನೆ ಇದು ಅಂತ ಅರ್ಥ. ಲಕ್ಷ್ಮೀ ದೇವಿಗೆ ಪ್ರತಿ ಕ್ಷಣಕ್ಕೂ ಕೂಡ ಆನಂದದ ಉದ್ರೇಕ ಆಗತ್ತಂತೆ ಪರಮಾತ್ಮನ ಗುಣ ತಿಳ್ಕೊಂಡಾಗ. ಅಂತಹ ಪುರಾಣದಲ್ಲಿನ ವಿಷಯವನ್ನ ಜಗನ್ನಾಥದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಪಗೊಳ್ಳಿ ಹೆಗ್ಗುತ್ತ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುವು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಬಗೆ ಬಗೆಯ ನೂತನ ಅಂದ್ರೆ ಹೊಸದು, ಬಗೆ ಬಗೆಯ ಅಂದ್ರೆ ನಾನಾ ತರಹದ ಭಗವಂತನ ಗುಣಗಳ ಲೀಲೆಗಳನ್ನು ತಿಳ್ಕೊಳ್ತಾಳೆ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ. ಮಿಗೆ ಹರುಷದಿಂ ಅಂದರೆ ಮಿಗಿಲಾದ ಹರುಷ ಅಂತ ಅರ್ಥ. ಮಿಗೆ ಹರುಷ ಕನ್ನಡ ಶಬ್ದ. ಮಿಗೆ ಹರುಷ ಅಂದರೆ ಮಿಗಿಲಾದದ್ದು ಅಂತ. ಅಂತಹ ಹರ್ಷ ನಿನಗೆ ಬೇರೆ ಯಾವುದರಲ್ಲಿಯೂ ಆಗುವುದಿಲ್ಲ. ಅಂತಹ ಆನಂದ ಸಂತೋಷ ಆದರೆ ಅದಕ್ಕೆ ಮಿಗೆ ಹರುಷ ಅಂತ ಕರೀತಾರೆ. ಮಿಗೆ ಹರುಷದಿಂ ಪೊಗಳಿ ಹಿಗ್ಗುತ್ತ. ಒಂದು ಎಲ್ಲಿಲ್ಲದ ಆನಂದ,
ಅದು ಸುಮ್ಮನೆ ಅಂತ ತಿಳ್ಕೊಂಡು ಸುಮ್ಮನೆ ಆಗೋದಿಲ್ಲ, ಮತ್ತೆ ಅದನ್ನು ಹೊಗಳ್ತಾಳಂತೆ. ಎಂಥ ಪರಮಾತ್ಮ, ಎಂಥ ಲೀಲೆ ಅನ್ನೋದನ್ನ ತಿಳ್ಕೊಂಡ ಮೇಲೆ ಮತ್ತೆ ಹೊಗಳಬೇಕಂತೆ. ಹೊಗಳಿದಾಗ ಏನಾಗುತ್ತೆ? ಪಾಪ ಪರಿಹಾರ ಆಗ್ತದೆ, ಭಗವಂತನ ಅನುಗ್ರಹ ಆಗುತ್ತೆ. ಆ ತತ್ವ ಮರೆಯದಂತೆ ಮನಸ್ಸಿನಲ್ಲಿ ಉಳಿದುಕೊಳ್ತದೆ. ಅದಕ್ಕೆ ಈ ಸಜ್ಜನರು ಏನು ಮಾಡ್ತಾರೆ ಅಂದ್ರೆ ತಾವು ತಿಳ್ಕೊಂಡು ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡೋದ್ರಿಂದ ಮರೆಯದಂತೆ ನಮ್ಮ ಮಸ್ತಿಷ್ಕದಲ್ಲಿ ಉಳಿದು ಬಿಡ್ತದೆ. ಅದಕ್ಕೆ ಚಿಂತನೆ ಅಂತ ಕರೀತಾರೆ. ತಿಳ್ಕೊಂಡು ಎಲ್ಲಿಲ್ಲದ ಆನಂದ ಪಟ್ಲು, ಆಮೇಲೆ ಮತ್ತೆ ಆ ಗುಣಗಳನ್ನು ಹೊಗಳ್ತಾಳಂತೆ. ಮಿಗಿ ಹರುಷರಿ ಪೊಗಳಿ, ತತ್ಸಮ ತಂದವೇ ಕನ್ನಡದಲ್ಲಿ. ಪೊಗಳಿ ಅದನ್ನು ಹೊಗಳ್ತಾಳಂತೆ. ಹೊಗಳಿದಾಗ ಯಾವ ರೀತಿ ಹೊಗಳ್ತಾಳೆ ಅಂದರೆ ಹಿಗ್ಗುತ್ತಾ ಹೊಗಳ್ತಾಳಂತೆ. ಪೊಗಳಿ ಹಿಗ್ಗುತ್ತ ಸಂತೋಷ ಆನಂದ ಆಗಿದೆ, ಅದನ್ನು ಹೊಗಳುವಾಗ ಇನ್ನೊಂದಿಷ್ಟು ಖುಷಿಯಿಂದ ಹೇಳ್ತಾಳಂತೆ. ಭಾರಿ ಆವೇಶ. ಒಂದಿಷ್ಟು ಜನರು ಏನಾದರೂ ಬಹಳ ಖುಷಿಯಿಂದ ಹೇಳಬೇಕಾದ್ರೆ ಬಹಳ ಅವಸರದಲ್ಲಿ ಹೇಳ್ತಿರ್ತಾರೆ. ಅದು ಇನ್ನೊಬ್ಬರಿಗೆ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹೇಳುವವರು ಖುಷಿ ಆಗಿರುತ್ತೆ. ಹೇಳ್ತೀವಿ, ಓಡಿ ಬಂದ ಗಂಟೆ ಹೇಳ್ತಾರೆ, ಒಂದು ವಿಷಯ ಗೊತ್ತಾ, ಏನು ನಮ್ಮಪ್ಪ ನಾಳೆ ಬರ್ತಾನಂತೆ, ಬರಲಿ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾರೆ. ಇವನಿಗಿರ್ಬೇಕಲ್ಲ ಖುಷಿ, ಅಕ್ಕಿ ಖುಷಿ ಹೇಳಲಿಕ್ಕೆ ಆತುರ. ಖುಷಿಯಾದ ವಿಷಯ ಹೇಳುವಾಗೂ ಆತುರ ಆಗುತ್ತೆ, ಇನ್ನಷ್ಟು ಖುಷಿ ಜಾಸ್ತಿ ಆಗುತ್ತೆ. ಪೊಗಳಿ ಹಿಗ್ಗುತ್ತ. ಎಂಥ ಲಕ್ಷ್ಮೀದೇವಿ, ತ್ರಿಗುಣಮಾನಿ. ಯಾವುದಕ್ಕೆ? ಸತ್ವಕ್ಕೆ ಶ್ರೀ ಲಕ್ಷ್ಮೀ ರೂಪದಿಂದ, ರಜೋಗುಣಕ್ಕೆ ಭೂದೇವಿ ರೂಪದಿಂದ, ತಮೋಗುಣಕ್ಕೆ ದುರ್ಗಾದೇವಿಯ ರೂಪದಿಂದ, ಮೂರೂ ರೂಪವಂತಿಂದ ಸತ್ವ ರಜ ತಮ ಇವು ಮೂರಕ್ಕೂ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ. ಮೂರು ಅತಿ ಕಂಟ್ರೋಲಲ್ಲೇ ಇರೋರು. ಅದನ್ನು ಹೇಳ್ತಾರೆ ತ್ರಿಗುಣಮಾನಿ. ಮಾನಿ ಅಂದರೆ ಅಭಿಮಾನಿ ಅಂತ. ಸತ್ವ ರಜ ಗುಣ ಮೂರಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀ ಭೂದೇವಿ ಶ್ರೀ ಭೂದುರ್ಗ ಅಂತಹ ಲಕ್ಷ್ಮೀದೇವಿ ತ್ರಿಗುಣಮಾನಿ ಮಹಾಲಕ್ಷ್ಮಿ. ಸಂತೈಸಲಿ ಅನುದಿನವು. ಅನುದಿನವು ಅಂದರೆ ಡೈಲಿ, ಒಂದು ದಿವಸ ತಪ್ಪದಂತೆ. ಸಂತೈಸಲಿ ಅಂತಾರೆ. ಈ ಸಂತೈಸಲಿ ಅನ್ನುವ ಶಬ್ದ ಅಚ್ಚ ಕನ್ನಡ ಶಬ್ದ. ಸಂತೈಸಲಿ ಸಂತೈಸಲಿ ಅಂತಂದ್ರೆ ಇನ್ನು ರಫ್ ಭಾಷೆಯೊಳಗೆ ಹೇಳಬೇಕಾದ್ರೆ ರಮಿಸುವುದು ಅಂತ ಅರ್ಥ. ಸಂಸ್ಕೃತ ರಮಿಸುವುದು ಅಲ್ಲ, ಮತ್ತೆ ಸಂಸ್ಕೃತ ಅರ್ಥ ಬೇರೆ. ಕನ್ನಡದಲ್ಲಿ ರಮಿಸುವುದು. ಒಂದು ಮಗು ಅಳ್ತಾ ಇದೆ, ನನಗಿಂಥ ಮಿಠಾಯಿ ಇಂಥ ಸ್ವೀಟ್ ಬೇಕು ಅಂದ್ರೆ ಬೇಕು, ನನಗೆ ಐಸ್ ಕ್ರೀಮ್ ಬೇಕು ಅಂದ್ರೆ ಬೇಕು, ಅಳ್ತಾ ಇದೆ. ಆಗ ಬಹಳ ಅತ್ತಿತ್ತು ಅಂದ್ರೆ ಗಂಡಸ ಮಕ್ಕಳು ಏನು ಮಾಡ್ತಾರೆ, ಅವ್ರ ತಾಯಿ ಕೈ ಕಳಿಸ್ಬಿಟ್ಟು ಸುಮ್ಮನೆ ಕಿರಿಕಿರಿ ಹಚ್ಚಿಬಿಡ್ತಾರೆ, ತಾಯಿ ಕೈ ಕಳಿಸ್ಬಿಡ್ತಾರೆ. ಇದನ್ನ ಒಂಚೂರು ರಮಸು ಅಂತ. ರಮಸು ಅಂತಾರೆ ಕನ್ನಡದಲ್ಲಿ. ರಮಿಸು ಅಂದ್ರೆ ಏನು? ಅದು ಏನು ಕೇಳಿದೆಯೋ ಅದನ್ನು ಕೊಟ್ಟು ಅಳದಂತೆ ಅಂದ್ರೆ ದುಃಖ ಪಡದಂತೆ ನೋಡಿ ಅಂತ ಅರ್ಥ. ರಮಿಸು ಅನ್ನುವ ಶಬ್ದ. ದಾಸರು ನಿಜ ಜೀವನದಲ್ಲಿ ಪ್ರಾಕ್ಟಿಕಲ್ ವರ್ಡ್ ಅನ್ನು ಬಳಸ್ತಾರೆ. ಅದು ಸ್ಪೆಷಲಿ ಇನ್ನು ಉತ್ತರ ಕರ್ನಾಟಕ. ಬೇರೆಯವರಿಗೆ ಜಿಲ್ಲೆ ಅರ್ಥ ಆಗೋದಿಲ್ಲ ಹರಿಕರಾಮ ಸರ್, ಯಾಕಂದ್ರೆ ಅದು ಇಲ್ಲಿಯ ಭಾಷೆ. ಪ್ರಾಣೇಶ ದಾಸರು ಒಂದು ಕಡೆ ಹೇಳ್ತಾರೆ, ಕೃಷ್ಣನನ್ನ ಪ್ರಶಂಸೆ ಮಾಡುವಾಗ ಹೇಳ್ತಾರೆ ಬಂಡಿ ಗಾಲಿಯನ್ನು ಪಿಡಿದನಂತೆ ಅಂತ. ಏನು ಅರ್ಥ ಮಾಡ್ಕೋಬೇಕು? ಬಂಡಿಗಾಲ ಕೃಷ್ಣ ಯಾಕಂದ್ರೆ ಹಿಡಿತಾನೆ. ಬಂಡಿಗಾಲಿ ಹೇಗಿರ್ತದೆ? ಬಂಡಿ ಅಂದರೆ ಎತ್ತಿನ ಬಂಡಿ. ಅದು ಹೇಗಿರ್ತದೆ? ಗುಂಡಗಿರ್ತದೆ. ಅಂದ್ರೆ ಸುದರ್ಶನ ಚಕ್ರ ಕೈಯಾಗಿ ಹಿಡಿದಾನ ಅನ್ಲಿಕ್ಕೆ ಹೇಳ್ತಾರೆ. ಬಂಡಿಗಾಲೇ ಪಿಡದನಂತೆ. ಹೇಳ್ರಿ, ನೀವು ಬೇರೆ ಕಡೆ ಹೋಗಿ ಕೇಳಿ, ಈ ಕಡೆ ದಕ್ಷಿಣ ಕನ್ನಡ ಕೇಳಿ ಬಂಡಿಗಾಲೆ ನಮ್ಗೆ ಗೊತ್ತಿಲ್ಲ ಬರಾರೆ ಅಂದ್ಬಿಡ್ತಾರೆ. ಬಂಡಿಗಾಲ ನಾವು ಪಟ್ಟದ ಫ್ಲಾಶ್ ಆಗ್ತದೆ, ಯಾಕಂದ್ರೆ ಅದು ಲೋಕಲ್ ಲ್ಯಾಂಗ್ವೇಜ್. ರಮಿಸು ಅಂದರೆ ಆತನನ್ನ ಏನು ಕೇಳ್ತಾನೆ ಅದು ಕೊಟ್ಟು ಬಿಡು. ಒಂದು ಕೊಟ್ಟ ಮೇಲೆ ಕಣ್ಣೊರೆಸಿ ಮತ್ತೆ ಪುನಃ ದುಃಖ ಬರದಂತೆ ಮಾಡು. ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ. ಇವತ್ತು ಒಂದೇ ದಿವಸ ಅಲ್ಲ, ಮತ್ತೆ ಇವತ್ತೊಂಚೂರು ಐಸ್ ಕ್ರೀಮ್ ಕೊಡಿಸಿ ಕಣ್ಣೀರು ಒರೆಸಿ ಅಳಬಾಡ ಅಂತ ಇವತ್ತು ರಮಿಸಿ ಕೈ ಬಿಟ್ಬಿಡೋದಲ್ಲ. ಮತ್ತೆ ಅದಕ್ಕೆ ಕೇಂದ್ರ ಶಬ್ದ ಸೇರ್ತಾರೆ, ಏನು ಅನುದಿನವು ಅಂತಾರೆ. ಇವತ್ತೊಂದೇ ದಿವಸ ಅಲ್ಲ, ಮತ್ತೆ ಪ್ರತಿ ದಿವಸ ಇದೆ. ಏನು ಕೇಳ್ತಾ ಇದ್ದಾರೆ ಅಂದರೆ ನಾನು ಏನು ಕೇಳ್ತಾ ಇದ್ದೀನಲ್ಲ ಅದನ್ನು ಕೊಟ್ಟು ನನ್ನ ರಮಿಸು ಅನ್ನುವ ಮಾತನ್ನು ಹೇಳ್ತಾರೆ. ಒಂದು ಲಕ್ಷ್ಮೀದೇವಿಯ ಪ್ರಾರ್ಥನೆ ನೋಡು, ಒಂದೇ ಪದ್ಯ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ನಾನು ಕೇಳಿದ್ದು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು. ಒಂದು ದಿವಸ ಅಲ್ಲ, ಡೈಲಿ. ಇದು ಆಯಿತು, ಬೇಡುವುದಾಯಿತು. ಅದರ ಜೊತೆಗೆ ಲಕ್ಷ್ಮೀದೇವಿಯ ತತ್ವವನ್ನು ಹೇಳ್ತಾರೆ, ತ್ರಿಗುಣಮಾನಿ ಅಂತಾರೆ. ಎಂಥ ದೊಡ್ಡ ಸಾಮರ್ಥ್ಯ ಲಕ್ಷ್ಮೀದೇವಿದು ಅಂದರೆ ಪ್ರತಿ ಕ್ಷಣಕ್ಕೂ ನಾವು ದಿವಸಕ್ಕೆ ಗಂಡಸ ಮಕ್ಕಳಾಗವೆ ಒಂಚೂರು ಸಂಧ್ಯಾ ವಂದನ ಮಾಡ್ತೀವಿ, ಸುದರ್ಶನ ತೀರ್ಥ ಮಾಡ್ಕೊಂಡು ನಾವೆಲ್ಲ ಡ್ಯೂಟಿಗೆ ಹೋಗ್ಬಿಡ್ತೇವೆ.
ಅದು ಸಂಸ್ಕಾರ ಇದ್ರೆ, ಇಲ್ಲಾಂದ್ರೆ ಅದು ಗೋವಿಂದ. ಆಮೇಲೆ ಸಂಡೇ ದಿವಸ ನಾವು ಪೆಟ್ಟಿಗೆ ತೆಗಿತೀವಿ, ಸಾಲಿಗ್ರಾಮ ಪೆಟ್ಟಿಗೆ ಅವತ್ತೊಂದೇ ದಿವಸ, ಸಂಡೇ ಓನ್ಲಿ ಸಂಡೇ. ಮಂಡೇನೂ ಸಂಬಂಧ ಇಲ್ಲ, ಒಂದೇ ದಿವಸ ಮಾಡ್ತೀವಿ. ಹೌದಾ? ಇನ್ನು ಪಾಠ ಪ್ರವಚನ ಕೇಳೋದು ಯಾವಾಗ? ಈ ಪುರಂದಾಸರ ಆರಾಧನೆ, ಇನ್ನು ವಿಜಯದಾಸರ ಆರಾಧನೆ ಇತ್ಯಾದಿ ಮಾಡಿದಾಗ ಆಚಾರ ಬಂದಾಗ 1 ತಾಸು ಕೇಳ್ತೇವೆ. ಆಮೇಲೆ ಆಚಾರ್ಯಗೆ ನಮಗೂ ಪಿಟೀಸ್, ಮತ್ತು ನಾಳೆ ಈ ವರ್ಷ ಹೇಳಿದ್ರೆ ಮತ್ತೆ ಮುಂದಿನ ವರ್ಷ ಆಚಾರ ಬಂದರೆ ಕೇಳೋಣ. ಇಲ್ಲ, ಜೀವನದಲ್ಲಿ 1% ಚೂರು ಹೆಚ್ಚು ಕಡಿಮೆ ನಾವು ಆಧ್ಯಾತ್ಮದ ಚಿಂತನೆಯನ್ನು ಮಾಡ್ತೇವೆ. ಅದು ಲಕ್ಷ್ಮೀದೇವಿ ಎಷ್ಟು ಮಾಡ್ತಾಳೆ ಅನ್ನೋದನ್ನು ಹೇಳ್ತಾಳೆ. ಬಗೆಯ ನೂತನವ ಕಾಣುತ್ತಾರೆ. ಪ್ರತಿ ಕ್ಷಣಕ್ಕೂ ಭಗವಂತನ ಹೊಸ ಗುಣಗಳನ್ನು ತಿಳ್ಕೊಂಡು ಆನಂದ ಪಡುತ್ತಾಳೆ, ಮತ್ತೆ ಹೊಗಳುತ್ತಾಳೆ, ಆನಂದ ಪಡುತ್ತಾಳೆ, ಮತ್ತೆ ಹೊಗಳುತ್ತಾಳೆ. ಆದ್ದರಿಂದ ಅಂತಹ ಲಕ್ಷ್ಮೀದೇವಿ ಭಗವಂತನ ಮೊಟ್ಟ ಮೊದಲನೇ ಹರಿದಾಸ. ಇದರ ಜೊತೆಗೆ ಪತಿವ್ರತ ಸ್ತ್ರೀಯರಿಗೆ ಸಂದೇಶವನ್ನು ಕೊಡುತ್ತಾರೆ. ಒಂದಲ್ಲ, ಜಗನ್ನಾಥದಾಸರು ಒಂದು ಪದ್ಯದಲ್ಲಿ ಅನೇಕ ಹೇಳ್ತಾರೆ. ಪತಿವ್ರತೆಯರಿಗೆ ಒಂದು ಸಂದೇಶ ಕೊಡುತ್ತಾರೆ. ಏನಂದ್ರೆ, ಪ್ರತಿಯೊಬ್ಬ ಧರ್ಮ ಪತ್ನಿ ಗಂಡನ ನಿಂದೆಯನ್ನು ಕೇಳಬಾರದು, ಅದರ ಜೊತೆ ಗಂಡನನ್ನ ಇದ್ದದ್ದನ್ನು ಇದ್ದ ಹಾಗೆ ಪ್ರಶಂಸೆ ಮಾಡಬೇಕಂತ. ಇಲ್ಲಂತೆಲ್ಲ ಹೇಳಿಕ್ಕೆ ಹೋಗಬಾರ್ದು, ಸುಮ್ಮನೆ ಏನು ಇದ್ದದ್ದನ್ನು ಇದ್ದಂಗೆ. ಗಂಡನ ಎಲ್ಲರತ್ರ ಉತ್ತಮವಾದ ಗುಣಗಳು ಇದ್ದೇ ಇರ್ತವೆ. ಏನೇನಿದೆ ಗಂಡನಲ್ಲಿ ಉತ್ತಮವಾದ ಗುಣಗಳು, ಅವನ್ನ ಹೊಗಳಬೇಕಂತ. ಇದು ಪತ್ನಿಯರಿಗೆ ಶಾಸ್ತ್ರ ಹೇಳುವಂಥ ಮಾತು. ಅದರಂತೆ ಪತ್ನಿಯಲ್ಲಿ ಇರುವ ಗುಣಗಳನ್ನು ಗಂಡನೂ ಕೂಡ ಪ್ರಶಂಸೆ ಮಾಡಬೇಕು ಅಂತ ಒಳ್ಳೆ ಬ್ಯಾಲೆನ್ಸ್ ಮಾಡುತ್ತೆ ಶಾಸ್ತ್ರ. ಬಹಳ ಜನರಿಗೆ ಗೊತ್ತಿಲ್ಲ, ಬರೀ ಗಂಡಸು ಮಕ್ಕಳದೇ ಹೇಳ್ತಾರೆ, ಹೆಣ್ಮಕ್ಳು ಹೇಳೋದಿಲ್ಲ ಅಂತ ಎಷ್ಟೋ ಜನ ಅನ್ಕೋತಾರೆ. ಬಹಳ ಜನರಿಗೆ ಗೊತ್ತಿಲ್ಲ. ಪತಿ ವ್ರತ ಹೇಗಿದೆಯೋ ಹಾಗೆ ಪತ್ನಿ ವ್ರತ ಕೂಡ ಇದೆ ಧರ್ಮಶಾಸ್ತ್ರದಲ್ಲಿ. ಆದರೆ ಅದನ್ನು ಹೆಚ್ಚು ಯಾಕೆ ಪ್ರಸ್ತಾವ ಮಾಡೋದಿಲ್ಲ ಅಂತ ಜನರಿಗೆ ಪ್ರಶ್ನೆ ಹುಟ್ಟುತ್ತದೆ ತಲೆಯಲ್ಲಿ. ಯಾಕೆ ಆ ಪ್ರಶ್ನೆ ಹುಟ್ಟೋದಿಲ್ಲ ಅಂದರೆ, ಸ್ತ್ರೀಯರಿಗೆ ಸಹಜವಾಗಿ ಪುರುಷರನ್ನ ಆಕರ್ಷಿಸುವ ಪರಮಾತ್ಮ ಕೊಟ್ಟ ಸಾಮರ್ಥ್ಯ ಇದೆ. ಆದ್ದರಿಂದ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಸರ ಇಲ್ಲ. ಎಂದ ಸ್ಕೂಲಿಗೆ ಬರಬೇಕು ನೀವು ಅಂತ ಮಕ್ಕಳಿಗೆ ನೋಟಿಸ್ ಕಳಿಸ್ಬೇಕಾಗತ್ತೆ, ಮೆಸೇಜ್ ಕಳಿಸಬೇಕಾಗತ್ತೆ. ಎಂದ ಹಾಲಿಡೇ ನೀವು ಮನೆಗೆ ಹೋಗ್ರಿ ಅಂತ ಹೇಳಬೇಕಲ್ಲ, ಅವರೇ ಓಡಿ ಹೋಗ್ಬಿಡ್ತಾರೆ. ಟೀಚರ್ ಬೇಕಿದ್ರೆ ನೀವು ಇರ್ರಿ ಅಂತ. ಯಾಕಂದ್ರೆ ಆಟ ಆಡ್ಲಿಕ್ಕೆ ಆಕರ್ಷಣೆ ಇದೆ, ಹೇಳೋದು ಬೇಕಾಗಿಲ್ಲ. ಸ್ಕೂಲಿಗೆ ಬರ್ಲಿಕ್ಕೆ ಆಕರ್ಷಣೆ ಇಲ್ಲ, ಅದರಿಂದ ಹೇಳಬೇಕಾಗತ್ತೆ. ಪತ್ನಿ ದಂಪತಿಗಳಲ್ಲಿ ಸಂಪೂರ್ಣ ಪುರುಷ ಸ್ತ್ರೀಯರ ಮೇಲೆ ಅವಲಂಬನೆಯಾಗಿರ್ತಾನೆ. ಆದ್ದರಿಂದ ಅವ್ರಿಗೆ ಹೆಚ್ಚು ಹೇಳುವ ಅವಸರ ಇಲ್ಲ, ಸ್ತ್ರೀಯರಿಗೆ ಹೇಳಬೇಕಾಗತ್ತೆ. ಆದ್ದರಿಂದ ಹೆಚ್ಚು ಅದರ ಬಗ್ಗೆ ಚರ್ಚೆ ಬರುತ್ತದೆ. ಮೇಲಿಂದ ನೀರು ತೆಳಗ ಸುರಿಸಬೇಕಾದ್ರೆ ಪಂಪ್ ಸೆಟ್ ಹಚ್ಚೋದು ಬೇಕಾಗಿಲ್ಲ, ತೆಳಗಿನಿಂದ ಮೇಲೆ ಹೋಗಬೇಕಾದ್ರೆ ಪಂಪ್ ಸೆಟ್ ಹಚ್ಚೋದು. ಇದು ಇರ್ತಕ್ಕಂಥ ವಿಷಯ. ಹಾಗೆ ಪತಿವ್ರತೆಯರು ಅಂತಂದ್ರೆ ಈ ಗಂಡನ ನಿಂದೆಯನ್ನು ಕೇಳಬಾರದು, ಮಹಾಪಾಪ. ಆಮೇಲೆ ಇದ್ದದ್ದನ್ನು ಇದ್ದ ಹಾಗೆ ಇದ್ದ ಸದ್ಗುಣಗಳನ್ನು ಪ್ರಶಂಸೆ ಮಾಡಿದರೆ ಆಕೆ ಮಾಡಿದ ಜಪ ಅನುಷ್ಠಾನಕ್ಕೆ ಭಾರೀ ಪುಣ್ಯ ಉಂಟು. ಹಾಗೆ ಹೇಳ್ತಾರೆ, ಗಂಡನ ನಿಂದೆ ಮಾಡುವುದನ್ನು ಕೇಳಬಾರ್ದು. ಒಂದು ವೇಳೆ ವಿರೋಧ ಮಾಡಬೇಕು, ವಿರೋಧ ಮಾಡುವ ಸಾಮರ್ಥ್ಯ ಇಲ್ಲ ಅಂದ್ರೆ ಅಲ್ಲಿಂದ ಎದ್ದು ಹೋಗ್ಬಿಡ್ಬೇಕು. ಎದ್ದು ಹೋಗೋದು, ವಿರೋಧ ಮಾಡೋದು ಬಿಟ್ಬಿಟ್ರಿ. ನಿಂದೆ ಮಾಡುವ ಜೊತೆ ಇವರು ಸೇರ್ಕೊಂಡ್ಬಿಡ್ತಾರೆ. ನಮ್ಮನೆಯವ್ರು ಹಿಂಗೆ ಮಾಡ್ತಾರೆ ನೋಡು, ನೀವೊಂಚೂರು ಹೋಗ್ಬಿಡ್ರಿ ಅಂತ ಅವ್ರ ಜೊತೆ ಇವರು ಸೇರ್ಕೊಂಡ್ಬಿಡ್ತಾರೆ. ಇದು ದೊಡ್ಡ ಸಮಯ ಹೈರಾಣ. ಹಾಗೆ ಸರ್ವತ್ರ ಮಾಡಬಾರದು. ಹೊಗಳಿ ಅನ್ನುವ ಶಬ್ದ ಸುವಾಸಿನಿಯರಿಗೆ ಅಂದರೆ ಪ್ರತಿಯೊಬ್ಬ ಧರ್ಮ ಪತ್ನಿಗೂ ಪತಿವ್ರತ ಧರ್ಮ ಏನು ಅನ್ನೋದನ್ನು ಎಷ್ಟು ಸೂಕ್ಷ್ಮವಾಗಿ ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ಪ್ರವಚನ ಕೇಳುವಾಗ ಬರೀ ಸಾಮಾನ್ಯ ಅರ್ಥಕ್ಕೆ ಹೋಗಬಾರ್ದು. ಸಾಮಾನ್ಯ ಅರ್ಥ ನಮಗೂ ಓದಿದ್ರೆ ಗೊತ್ತಾಗುತ್ತೆ, ಎಲ್ಲರಿಗೂ ಓದಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಪ್ರವಚನ ಬೇಕಾಗಿಲ್ಲ. ಪ್ರವಚನ ಬೇಕಾದದ್ದು ಯಾವುದು? ರಹಸ್ಯ ಅರ್ಥ, ವಿಶೇಷ ಅರ್ಥಕ್ಕೆ ಪ್ರವಚನ. ಅಂತ ಹರಿದಾಸರಲ್ಲಿಂದ ಪ್ರಾರಂಭ ಆಗಿ ಸಮಸ್ತ ದೇವತೆಗಳೂ ಕೂಡ ಭಗವಂತನ ದಾಸರೇ, ಎಲ್ಲರೂ ದಾಸರೇ. ಅದರಲ್ಲಿ ವಿಶೇಷ ದಾಸ ಅಂದರೆ ಮುಖ್ಯ ಪ್ರಾಣ ಮಹಾಲಕ್ಷ್ಮಿಯ ನಂತರ ಬ್ರಹ್ಮದೇವರು ವಾಯುದೇವರು ಇಬ್ಬರು ಸಮಾನವಾದ ಕಕ್ಷೆ, ಏನು ವ್ಯತ್ಯಾಸ ಇಲ್ಲ. ಇಷ್ಟೇ ವ್ಯತ್ಯಾಸ, ಬ್ರಹ್ಮದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಪೋಸ್ಟ್ ಒಂದೇ ಡಿಫರೆನ್ಸ್.
ಅವರು ಬ್ರಹ್ಮ ಪದವಿಯಲ್ಲಿದ್ದಾರೆ, ಇವರು ಹೋಗುವವರು ನೆಕ್ಸ್ಟ್. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಬ್ರಹ್ಮದೇವರು ವಾಯುದೇವರಿಗೆ ಆ ವ್ಯತ್ಯಾಸ ಇಲ್ಲ. ಅವರೂ ದಾಸರು, ಇವರೂ ದಾಸರು. ಅಲ್ಲಿಂದ ಭಗವಂತನ ಸಂಕಲ್ಪದಂತೆ ಕಲಿಯುಗ ಸಮಯವನ್ನು ಹೆಚ್ಚು ತಗೊಂಡು ಹೆಚ್ಚು ಸಮಯವನ್ನು ಅಧ್ಯಯನಕ್ಕಿಟ್ಟು ವಿಶೇಷವಾಗಿ ಅಧ್ಯಯನ ಮಾಡುವುದು ಕಲಿಯುಗದಲ್ಲಿ ತುಂಬ ಸಮಸ್ಯೆ. ಯಾಕಂದರೆ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ 8 ತಾಸು ಹೋಗುತ್ತೆ. 8 ಅವರ್ಸ್ ಡ್ಯೂಟಿ ಮಾಡಬೇಕಿಲ್ಲ. ಇಲ್ಲರಿ ನಾನು ಪ್ರವಚನ ಕೇಳ್ತೀನಿ ಅಂದ್ರೆ ಅಲ್ಲೇ ಕೆಳಗೆ ಕೂಡ ಹೋಗ್ಬಿಡ್ತಾರೆ. ನಾಳೆ ನೆಕ್ಸ್ಟ್ ಪ್ರಾಬ್ಲಮ್. ಹೌದಾ? 8 ತಾಸು ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ಹೋಯ್ತು. ಹೌದಾ? ರಾತ್ರಿ 8 ತಾಸು ನಿದ್ರೆಗೆ ಹೋಯ್ತು. ಹೌದಾ? ಎಷ್ಟಾಯಿತು? 16 ತಾಸು ಆಯಿತು. ಉಳಿದೆಷ್ಟೀಗ 8 ತಾಸು. ಉಳಿದ 8 ತಾಸಿನಲ್ಲಿ ಸ್ನಾನ ಆಗಬೇಕು, ನಿತ್ಯಾನ್ನಿಕ ಆಗಬೇಕು, ಊಟ ಆಗಬೇಕು, ವೈರಸ್ ಎಲ್ಲ ಲೋಕ ವ್ಯವಹಾರ ಎಲ್ಲವೂ ಆಗಬೇಕು. ಇಡೀ ಬದುಕಿನ ವ್ಯವಹಾರ 8 ತಾಸಿನಲ್ಲಿ. ಆ 8 ತಾಸಿನಲ್ಲಿ ಎಷ್ಟು ತಾಸು ಓದಬೇಕು, ಎಷ್ಟು ಟೈಮ್ ತೆಗಿತೀರಿ ನೀವು. ಆದ್ದರಿಂದ ಕಲಿಯುಗದಲ್ಲಿ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಬದುಕಬೇಕು ತಾನೆ. ಅದಕ್ಕೋಸ್ಕರವಾಗಿ ಭಾರಿ ಅಧ್ಯಯನ ಮಾಡಲಿಕ್ಕೆ ಆಗೋಲ್ಲ. ಮತ್ತೆ ಜನರು ಆಧ್ಯಾತ್ಮದಿಂದ ದೂರ ಸರಿದು ಬಿಡ್ತಾರೆ. ಆಗ ಆಧ್ಯಾತ್ಮದಿಂದ ದೂರ ಸರಿದ್ರೆ ಬದುಕು ಏನು? ಕೆಲಸಕ್ಕೆ ಬಾರದ ಬದುಕು ಅಷ್ಟೇ. ಯಾವ ಪ್ರಯೋಜನವಿರಲ್ಲ. ಪಶು ಪ್ರಾಣಿಗಳಂತೆ ನಮ್ಮ ಬದುಕು ಆಯಿತು ಅಂದರೆ ಉಳಿತೇನು? ಯಾಕಂದರೆ ಮನುಷ್ಯರಿಗೆ ಒಂದೇ ವಿಶೇಷ ಏನು? ಧರ್ಮ. ಪಶುಗಳಿಗೆ ನಮಗೆ ಎಲ್ಲ ಈಕ್ವಲ್, ಏನು ವ್ಯತ್ಯಾಸ ಇಲ್ಲ. ಪಶುಭಿರ್ನರಾಣ, ಪಶುವಿಗೆ ಮತ್ತು ಮನುಷ್ಯನಿಗೆ ಒಂದೇ ವಿಷಯ, ಧರ್ಮಂ ಏಕಂ ಅಧಿಕಂ ಅಂತಾರೆ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತ ಪಶುಭಿರ್ನರಾಣ. ಪಶುವಿಗೂ ಮನುಷ್ಯನಿಗೂ ಒಂದೇ ವ್ಯತ್ಯಾಸ, ಧರ್ಮ ಒಂದೇ. ಪಶುಗಳಿಗೆ ಸಂತಾನ ಇದೆ, ಅದು ಕೂಡ ಮಲಮೂತ್ರ ತ್ಯಾಗ ಇದೆ, ಅದು ಭಕ್ಷಣೆ ಮಾಡಿ ಬದುಕ್ತದೆ, ಅದಕ್ಕೂ ನಿದ್ರೆ ಇದೆ, ಅದಕ್ಕೂ ಸಂತೋಷ ಇದೆ, ಅದಕ್ಕೂ ದುಃಖ ಇದೆ. ಏನು ವ್ಯತ್ಯಾಸ ಇದೆ ಹೇಳಿ ನೋಡೋಣ. ಒಂದೇ ಒಂದು ಧರ್ಮ ಮಾತ್ರ. ಆ ಧರ್ಮದಿಂದ ನಾವು ದೂರ ಆಗಿಬಿಟ್ರೆ ಪಶುಗಳಿಗೂ ನಮಗೇನು ವ್ಯತ್ಯಾಸ ಬರುತ್ತೆ ಹೇಳಿ? ಏನೂ ಇಲ್ಲ. ಇಷ್ಟೇ ಅವಕ್ಕೆ ಕೊಂಬು ಬಾಲಾಗಿಲ್ಲ, ಏನೋ ಒಂಚೂರು ಎಕ್ಸ್ಟ್ರಾ ಇರ್ತಾವೆ, ನಮಗಿರೋದಿಲ್ಲ. ಏನು ವ್ಯತ್ಯಾಸ ಇಲ್ಲ. ದೇವರ ಚಿಂತೆ ಶುರುವಾಯಿತು. ಏನಂದರೆ ಇನ್ನು ನಮ್ಮ ಕಲಿಯುಗದೊಳಗೆ ಅವರ ಗತಿ ಏನಾಗ್ತದೆ, ಹೀಗೆ ಅದರ ಪರಿಸ್ಥಿತಿ ಏನು ಅಂಥೇಳಿ ಆಲೋಚನೆ ಮಾಡಿ ಮೊದಲಿಗೆ ನಾರದ ಮಹರ್ಷಿಗಳನ್ನು ಭೂಮಿಗೆ ಕಳಿಸ್ತಾರೆ ಪರಮಾತ್ಮ. ಹೋಗು, ಇಲ್ಲೆಲ್ಲ ಬರೇ ವೀಣೆ ಕೊರಳಲ್ಲಿ ಹಾಕ್ಕೊಂಡು ನೀನು ಬರೇ ನಾಮಸ್ಮರಣೆ ಮಾಡಿ ದೇವತೆಗಳ ಮಧ್ಯೆ, ತುಂಬುರರ ಮಧ್ಯೆ, ಸಿದ್ಧರು ಗಂಧರ್ವರ ಮಧ್ಯೆ ನನ್ನ ನಾಮದ ವಿಶೇಷತೆಯನ್ನು ಹಾಡಿ ಹೊಗಳಿ ಸಂಚಾರ ಮಾಡುವುದು ಸಾಕು. ಒಂದಿಷ್ಟು ಜನರು ಅಲ್ಲಿ ಹಿಂದಿನ ಬೆಂಚಿನವರು ತೆಳಗಾರ ಹೋಗ್ರಿ, ಒಂದಿಷ್ಟು ಅವ್ರು ಒಂದಿಷ್ಟು ಮ್ಯಾಲಕ್ಕೆ ಎತ್ತು, ಅವ್ರಿಗಿಷ್ಟು ಆಧ್ಯಾತ್ಮ ಉಪದೇಶ ಮಾಡೋ ಅಂದ ತಕ್ಷಣ ನಾರದರು ಅಂತಾರೆ, ಕಲಿಯುಗದಾಗ ಏನು ಮಾಡೋದು? ಸಂಸ್ಕೃತ ಅಧ್ಯಯನ ಮಾಡೋಲ್ಲ. ಅವ್ರಿಗೆ ಏನು ಮಾಡಬೇಕು? ಅವ್ರಿಗೆ ಸಂಸ್ಕೃತ ಅಧ್ಯಯನ ಮಾಡಲಿದ್ರೆ ಪರವಾಗಿಲ್ಲ, ಅವ್ರು ಯಾವ ಭಾಷೆ ಮಾತಾಡ್ತಾರಲ್ಲ ಅದೇ ಭಾಷೆದೊಳಗೆ ವೇದಾಂತ ಹೇಳಿಬಿಡು. ಹರಿಸಂಕಲ್ಪ. ಅದಕ್ಕಾಗಿ ನಾರದರು ಆಯ್ತು ಸ್ವಾಮಿ ಅಂತ ಭೂಮಿಗೆ ಬಂದರು. ಭೂಮಿಗೆ ಬಂದು ತಮ್ಮ ಬದುಕನ್ನು ಅತ್ಯಂತ ಶ್ರೀಮಂತಿಕೆಯಿಂದ ಬದುಕಿದರು. ಅತ್ಯಂತ ಶ್ರೀಮಂತಿಕೆ, ಅಲ್ಪ ಸ್ವಲ್ಪ ಅಲ್ಲ, ಭಾರಿ ಶ್ರೀಮಂತಿಕೆ ಜಾಸ್ತಿ ಆದರೆ ದೇವರನ್ನು ದೂರ ಹೋಗಿಬಿಡ್ತೇವೆ. ಭಾಗವತದಲ್ಲಿ ಪುರಾಣದಲ್ಲಿ ಒಂದು ಮಾತು ಬರ್ತದೆ. ಆ ಮಾತು ಅದರ ಅರ್ಥ ಗೊತ್ತಾದರೆ ಬಹಳಷ್ಟು ಜನರು ದೇವರಿಗೆ ಸಂಪತ್ತು ಕೊಡು ಅಂತ ಕೇಳೋದೇ ಬಿಟ್ಟುಬಿಡ್ತಾರೆ. ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ಯಾರಿಗೆ ನಾನು ಪೂರ್ಣವಾಗಿ ಅನುಗ್ರಹ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದೆ ಅಂದರೆ ಮೊದಲು ಅವರ ಸಂಪತ್ತು ಕಸ್ಕೊತೀನಿ ಅಂತ. ಯಾಕಂದರೆ ಸಂಪತ್ತು ಇರಲ್ಲವರೆಗೆ ಅವನು ಬಗ್ಗಲ್ಲ, ಗೊತ್ತು ದೇವರಿಗೆ. ನೋಡಬಾರ್ದು, ಯಾಕೆ ಒಂದು ಕೈ ಅಂತಿರ್ತಾನೆ, 22 ಕೈ 1000 ಬೇರೆ ಅಂತಿರ್ತಾನೆ. 2 ಕೈ 1000 ಮಂದಿ ನನ್ನೊಂದು ಕೈ ತೋರಿಸಿಬಿಡ್ತೇನೆ ಅಂತ. ಆ ಅಹಂಕಾರ ಯಾವಾಗ ಹೋಗುತ್ತೆ? ಹಣ ನಾಶವಾದಾಗೆ ಹೋಗಾಗತ್ತೆ. ಎಲ್ಲ ಹೋದ ಮೇಲೆ ಇನ್ನು ದೇವರೇ ಗತಿ ಅಂತಾನೆ. ಇದೊಂದು ಗೊಂದಲೇ ಕೊಸ್ಕೊಂಡದ್ದು. ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಅವನನ್ನು ನನ್ನ ಭಕ್ತನನ್ನಾಗಿ ಪರಿಪೂರ್ಣವಾಗಿ ನನ್ನ ಅನುಗ್ರಹ ಆಗಬೇಕು ಅಂದರೆ ಮೊದಲು ಅವನ ಸಂಪತ್ತನ್ನು ಕಸ್ಕೊಳ್ತೀನಿ, ಆಮೇಲೆ ಅನುಗ್ರಹ ಮಾಡ್ತೇನೆ.
ಹಾಗಾದ್ರೆ ದೇವರೇ ಒಂಚೂರು ಎಕ್ಸ್ಕ್ಯೂಸ್ ಇಲ್ವಾ? ಸಂಪತ್ತಿನ ಜೊತೆಗೆ ಯಾಕೆ ಅನುಗ್ರಹ ಮಾಡಬಾರ್ದು? ಒಂಚೂರು ಎಕ್ಸ್ಕ್ಯೂಸ್ ಕೊಡ್ರಿ ಅಂತಂದ್ರೆ ಅದು ಇರಲ್ವರೆಗೆ ಇವನು ತಲೆ ಬೊಗ್ಗಲ್ಲ. ತಲೆ ಬೊಗ್ಗಬೇಕಾದ್ರೆ ಕಸ್ಕೋಬೇಕು. ಇದರ ಅರ್ಥ ಶ್ರೀಮಂತರು ಯಾರು ಭಕ್ತರಲ್ಲ ಅಂತ ಅರ್ಥ ಮಾಡಬಾರ್ದು. ಮತ್ತೆ ಇದು ಉಲ್ಟಾ ಅರ್ಥ. ಯಾಕಂದ್ರೆ ಏನು ಹೇಳಿರ್ಬೋದು ಏನು ಅರ್ಥ ಮಾಡ್ಕೊಳ್ತಾರೆ ಜನ, ಭಾರಿ ಡೇಂಜರ್. ಅಂದ್ರೆ ಶ್ರೀಮಂತರೆಲ್ಲರೂ ಭಗವದ್ ಭಕ್ತರಲ್ಲ ಅಂತಲ್ಲ. ಜನ್ಮಾಂತರದಲ್ಲಿ ದಾನಾದಿಗಳನ್ನ ಮಾಡಿದ ಪುಣ್ಯದಿಂದ ಸಂಪತ್ತು ಬಂದಿತ್ತು ಅಂದ್ರೆ ಅದು ಬೇರೆ, ಅವನು ಸದ್ವಿನಿಯೋಗ ಮಾಡ್ತಾನೆ, ದೇವರ ಅನುಗ್ರಹ ಪಡೀತಾನೆ. ಅವನ್ನ ಬಿಟ್ರೆ ಉಳಿದ ಎಷ್ಟು ಜನ ಶ್ರೀಮಂತರಿದ್ದಾರೋ ಅವರು ಎಲ್ಲರೂ ದೇವರಿಂದ ದೂರ ಉಳಿತಾರೆ. ಯಾಕಂದ್ರೆ ಒಂದು ಹೇಳಲಿಕ್ಕೆ ಹೋದ್ರೆ ಮತ್ತೊಂದು ಅರ್ಥ ಮಾಡ್ತಾರೆ, ಭಾರಿ ಡೇಂಜರ್ ಮಂದಿ. ಒಬ್ಬ ವ್ಯಕ್ತಿ ಹೆಂಡತಿ ತವರು ಮನೆಗೆ ಹೋಗಿದ್ಲು. ಹೊಸ್ತಾಗಿ ಮದುವೆ ಯಾರೋ ಹೊಸ್ತಾಗಿ ಕೆಲವು ತಿಂಗಳಾಗಿತ್ತು ಅಷ್ಟೇ. ಹೋದಾಗ ಹೆಂಡತಿ ಹೋಗಿ ಗಂಡನ ಪ್ರಶಂಸೆ ಮಾಡಿದ್ಲ. ಪಾಪ ಪತಿವ್ರತೆ, ನನ್ನ ಗಂಡ ಪಾಪ ಬಹಳ ಸೀದಾ ಸಾದ, ಭಾರಿ ಚುರುಕು, ಏನೇನೋ ಹೇಳಿಬಿಟ್ಟಿದ್ದು. ಇರ್ಲಾರ್ದು ಒಂದು ಚೂರು ಚೂರು, ಅದಕ್ಕೆ ನಾ ಹೇಳಿದ್ದು ಇರ್ಲಾರ್ದಲ್ಲಿ ಹೇಳಿದಕ್ಕೆ ಹೋಗ್ಬೇಡ್ರಿ, ಗಂಡ ಸಿಗಿಬಿಡ್ತಾರೆ. ಇದ್ದದ್ದು ಹೇಳಿದ್ರೆ ಸಾಕು. ಆಕೆ ಇರ್ಲಾರ್ದು ಒಂಚೂರು ಹೇಳಿಬಿಟ್ಟಿದ್ದು, ನನ್ನ ಗಂಡ ಭಾರಿ ಚುರುಕು ಬುದ್ಧಿ ಅಂತೆಲ್ಲ ಹೇಳಿದ್ದು. ಆಯಿತು ಅಂದ್ರೆ ಹಬ್ಬ ಬಂತು, ಅಳಿಯನು ಹೋದ. ನೀವು ಬಂದ್ಬಿಟ್ರಿ ಹಬ್ಬಕ್ಕೆ ಬಂದಿದ್ರು, ಅಳಿಯನು ಹೋದ. ಪಾಪ ಮೊದಲನೇ ಸರ್ ಚಳಿಯೇ ಬಂದಾನ ಅಂತ ಹೇಳಿ ಖೀರು ಪೂರಿ ಮಾಡಿದ್ರು. ಅಳಿಯ ಬಂದಾಗ ಖೀರು ಪೂರಿ ಮಾಡಿದ್ರು. ಆ ಪೂರಿ ಎಷ್ಟು ಮಾಡಿದ್ರು ಅಂದ್ರೆ ಸಣ್ಣ ಸಣ್ಣ ಮಾಡಿದ್ರು, ಭಾರಿ ಕೋಮಲ. ಅಳಿಯ ಮೊದಲನೇ ಸರ್ತಿ ಕೇಳಿದ್ಯ, ಭಾರಿ ಕೋಮಲವಾದ ಸಣ್ಣ ಸಣ್ಣ ಪೂರಿ ಮಾಡಿದ್ರು. ಇವನು ಮೇಲೆತ್ತರ ಮನುಷ್ಯ, ಅನಾಹುತ ದೇಹ. ಆ ಒಂದೊಂದು ಪೂರಿ ತಗೊಂಡು ಖೀರದಾಗೈತೆ ಬಾಯಿಟ್ಗಳಿಗೆ ಆ ಒಂದ್ರಾಗ ಎರಡು ತುಂಡನ್ನು ಮಾಡ್ಬೇಕಲ್ಲ ಕಡಿ, ಒಂದೊಂದು ತಗೊಂಡು ಬಾಯಿಟ್ಗಳಿಗೆ ಹತ್ತು. ಆ ಹೆಂಡತಿ ತಂಗಿ ಅಂತ ನೋಡಿ ನಗ್ಲಿಕ್ಕೆ ಹತ್ತು. ಆಗ ಹೆಂಡತಿ ಇನ್ಸಲ್ಟ್ ಆಗಿಬಿಡ್ತು. ಆಗ ಹೇಳ್ಬೇಕಲ್ಲ, ಹೆಂಗೆ ಹೇಳ್ಬೇಕು, ಅಷ್ಟು ಮಂದಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇದ್ದದ್ದು ಒಂಚೂರು ಲಟ್ಟಣಿ ತಗೊಂಡು ಭೋಗಣಿ ಬಾರಿಸಿದ್ರು, ಈಗ ನೋಡ್ಲಿ ಅಂತ. ನೋಡಿದ ಗಂಡ ನೋಡಿದ ತಕ್ಷಣ ಆ ಕೇಳಿದ್ಲಂತ, ಒಂದು ತಿಂದ್ರೆ ಹೆಂಗ, ಒಂದ್ರಾಗ ಎರಡಾದ್ರೂ ಮಾಡ್ರಿ ಅಂತ ಹೇಳಿ ಸೊನ್ನೆ ಮಾಡಿದ್ರು. ಹೇಳ್ತಿ ರೀ ಅಂದ್ರಿ, ಏನು ಹಿಂಗೆ ತೋರಿಸಿಲ್ಲ ಅಂತ, ಒಂದ್ರಾಗ ಎರಡಾದ್ರೂ ಮಾಡ್ರಿ ಅಂತ ಹಿಂಗೆ ತಲೆ ಎರಡಾಡ್ಸೋದು. ಓಕೆ. ಆಮೇಲೆ ಎರಡೆರಡು ಪೂರಿ ಇಟ್ಬಿಡ್ತಿರ್ಲಿಲ್ಲ. ಈಗೇನು ಮಾಡ್ತೀರಿ ಹೇಳಿ, ಒಂದು ಹೇಳಿದ್ರೆ ಒಂದು ಅರ್ಥ ಮಾಡ್ಕೊತಾರೆ. ಆಮೇಲೆ ಹಣಿ ಹಣಿ ಬಡ್ಕೊಂಡ್ಲೆ, ಒಂದು ಹೇಳಿದ್ರೆ ಒಂದು ಮಾಡ್ತದೆ ನನ್ನ ಗಂಡ. ಹಣಿ ಹಣ್ಣಿ ಬಡ್ಕೊಂಡ್ರೆ ಮತ್ತೆ ತಲೆ ಎರಡಾಡ್ಸ. ಇವನೇನು ತಿಳ್ಕೊಂಡ, ಹಣಿ ಹಣ್ಣಿ ಬಡ್ಕೊಂಡ್ರೆ ಓಹೋ ಇದು ಪ್ರಸಾದ, ಭಗವಂತ ನೈವೇದ್ಯ ಮಾಡಿದ್ದಿದ್ದು, ಹಂಗೆ ತಿಂದು ಬಿಟ್ಟೆ ನಾನು ಅಂತ ಎರಡೆರಡು ಪೂರಿ ತಗೊಂಡು ಹಣಿ ಹಚ್ಕೊಂಡು ಕಣ್ಣಿ ಹಚ್ಕೊಂಡು ತಿನ್ಲಿಕ್ಕೆ ಇನ್ನೇನು ಬಡ್ಕೋಬೇಕು. ಅದಕ್ಕೆ ಒಂದು ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ತಾರೆ. ಗುಣಗಳು ಎಷ್ಟವ ಅಷ್ಟು ಹೋಗ್ಬಿಟ್ರೆ ಸಾಕು. ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲ್ಲ ನಾವು. ಆ ಪುರಂದಾಸರು ಭಾರಿ ಶ್ರೀಮಂತರು. ಶ್ರೀಮಂತಿಗೆ ಇದ್ದು ಹರಿದಾಸರಾದ ಇತಿಹಾಸದಲ್ಲಿ ಒಬ್ಬೇ ಒಬ್ಬರು, ಅದು ಪುರಂದಾಸ. ಅವರ ಚಿಂತನೆಯನ್ನ ದಿವಸ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪದಂತೆ ಒಂದಿಷ್ಟು ಪುರಂದಾಸರ ಚಿಂತನೆ ಮಾಡ್ತಾ, ಅದರ ಜೊತೆಗೆ ಇಲ್ಲಿ ಪುರಂದಾಸರ ಆರಾಧನೆ ಬರೋದಕ್ಕಿಂತಲೂ ಮುಂಚೆ ಗೋಪಾಲದಾಸರ ಆರಾಧನೆ ಬರ್ತದೆ. ನಿನ್ನೆ ಮೊನ್ನೆ ಈ 4 ದಿನಗಳು ಪುರಂದಾಸರ ಆರಾಧನೆಯಲ್ಲಿ ಪ್ರವಚನಕ್ಕೆ ಅಂತ ಬಂದಿದ್ದೆ. ಇಲ್ಲೇ ಹೊಸಕಲ್ಲಲ್ಲಿ ಇದ್ದೆ ನಾನು. ಗೋಪಾಲದಾಸರು ಹುಟ್ಟಿದ ಮನೆ. 4 ದಿನಗಳು ಪ್ರವಚನ ಆಯಿತು. ಆಚಾರ್ಯ ಆರಾಧನೆ 3 ದಿನ ಅಲ್ವಾ ಅಂತ ಡೌಟ್ ಬಹಳ ಜನರಿಗೆ. ಮೊಸರುಕಲ್ಲಲ್ಲಿ 4 ದಿವಸ ಮಾಡ್ತಾರೆ. 3 ದಿವಸ ಆರಾಧನೆ, 4ನೇ ದಿವಸ ಧನ್ವಂತರಿ ಪೂಜೆ ಆಗುತ್ತೆ. ಅವತ್ತ ಗೋಪಾಲದಾಸರು ಜಗನ್ನಾಥ ದಾಸರಿಗೆ ಉದರ ಶೂಲಿ ಅಂದರೆ ಹೊಟ್ಟೆ ನೋವು ನಿವಾರಣೆಗೋಸ್ಕರವಾಗಿ ಧನ್ವಂತರಿಯಿಂದ ಭಕ್ರಿಯನ್ನು ಅಭಿಮಂತ್ರಣ ಮಾಡಿ ಜಗನ್ನಾಥ ದಾಸರಿಗೆ ರೋಗವನ್ನು ನಿವಾರಣೆ ಮಾಡಿದಂತಹ ಗೋಪಾಲದಾಸರು. ಆದ್ದರಿಂದ ಅವತ್ತ ಧನ್ವಂತರಿ ಪೂಜೆ ಮಾಡಿ ಭಕ್ರಿಯನ್ನೇ ಧನ್ವಂತರಿಗೆ ನೈವೇದ್ಯ ಮಾಡ್ತಾರೆ. ಬಂದವರಿಗೆಲ್ಲ ಅವತ್ತ ಭಕ್ರಿಯನ್ನೇ ಊಟಕ್ಕೆ ಹಾಕ್ತಾರೆ. ಅದೊಂದು ವಿಶೇಷ, ಎಲ್ಲಿ ಆ ಥರ ಮಾಡೋದಿಲ್ಲ. 4 ದಿವಸ ಪ್ರವಚನ ಆಯಿತು. ಅಲ್ಲಿಂದ ನಿನ್ನೆ ಮಂಗಳ ಮಾಡಿಕೊಂಡು ಇವತ್ತಿಲ್ಲಿ ಬಂದಿದೆ ನೋಡಿ. ಮೊದಲು ಗಣಪತಿ ಪ್ರಾರ್ಥನೆ ಮಾಡುವುದಲ್ಲ, ಮೊದಲು ಗಣಪತಿಯ ಪ್ರವಚನವನ್ನೇ ಮುಗಿಸ್ಕೊಂಡು ಇಲ್ಲಿ ಬಂದೀನಿ. ಎಷ್ಟೋ ಜನ ಗಣಪತಿ ಬಗ್ಗೆ ಎಷ್ಟೋ ಜನ ತಾವು ಮನೆಯಲ್ಲಿ ಪ್ರಾರ್ಥನೆ ಮಾಡಿರ್ತೀರಿ. ಆದ್ದರಿಂದ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಆ ಮುಖ್ಯ ಪ್ರಾಣದೇವರ ವೈಶಿಷ್ಟ್ಯ, ಮುಖ್ಯ ಪ್ರಾಣದೇವರ ಮಹತ್ವ ಇದನ್ನು ತಿಳ್ಕೊಳ್ಳಿಕ್ಕೆ
ಮಾನಸಿಕವಾದ ಸಾಮರ್ಥ್ಯವನ್ನು ನಮಗೆ ಕೊಡಲಿ ಗಣಪತಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಗಣಪತಿ ಆಕಾಶ ತತ್ವಾಭಿಮಾನಿ ದೇವತೆ, 18 ಲಕ್ಷಕ್ಕೆ ಬರುವಂತಹ ಆಕಾಶ ತತ್ವಾಭಿಮಾನಿ ದೇವತೆ. ಆಕಾಶ ಅಂದರೆ ಶಬ್ದ ಅಂತ ಅರ್ಥ. ಗಣಪತಿ ಶಬ್ದ ತತ್ವಾಭಿಮಾನಿ ದೇವತೆ. ನಾನು ಈ ಪ್ರವಚನ ಮಾಡ್ತಾ ಇದ್ದೇನೆ, ನನ್ನ ಬಾಯಿಂದ ಶಬ್ದ ಹೊರಗೆ ಬರ್ತಾ ಇದೆ, ಆ ಶಬ್ದ ನಿಮ್ಮ ಕಿವಿಯವರೆಗೆ ಬಂದು ಅದು ನಿಮಗೆ ಅರ್ಥ ಆಗ್ತಾ ಇದೆ. ನನ್ನ ಬಾಯಿಂದ ಶಬ್ದ ಬರಬೇಕು, ಆ ಶಬ್ದ ನಿಮ್ಮ ಕಿವಿಗೆ ಮುಟ್ಟಬೇಕು, ನಾನು ಹೇಳ್ತೀನಿ ನಿಮಗೆ ಅರ್ಥ ಆಗಬೇಕು. ಇಷ್ಟೂ ಕ್ರಿಯೆ ನಡಿಬೇಕಾದ್ರೆ ಆಕಾಶ ಯಾರು ಶಬ್ದದ ತತ್ವದ ಅಭಿಮಾನಿ ದೇವತೆಯಾದ ಗಣಪತಿ ಅನುಗ್ರಹ ಬೇಕು. ಗಣಪತಿ ಅನುಗ್ರಹ ಇಲ್ಲದೇನೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲ್ಲ, ನೀವು ಕೇಳಿದ್ದು ನನಗೆ ಅರ್ಥ ಆಗಲ್ಲ. ಆಗ ಪುರಾಣನೇ ಗೋವಿಂದ ಆಗಿ ಹೋಗುತ್ತೆ. ಅಂತಹ ಗೋಪಾಲದಾಸರು ಆ ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತೇನೆ. ಮುಖ್ಯ ಪ್ರಾಣ ದೇವರ ತತ್ವವನ್ನು ನಮಗೆ ತಿಳಿಸಿಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ನಿರಂತರವಾಗಿ ಜ್ಞಾನವನ್ನೇ ಕೊಡುವಂತಹ ಪುರಂದಾಸರ ಆಧಾರದ ನಿಮಿತ್ತವಾಗಿ ಚಿಂತನೆ ಮಾಡೋಣ. ಇಲ್ಲಿ ಒಂದು ಕಡೆ ಬರ್ತದೆ, ಸುಂದರೇ ಸುಂದರಂ ಸರ್ವ ಸುಂದರೇ ಕಿಮ್ನ ಸುಂದರಂ. ಪ್ರಶ್ನೆ ಹಾಕ್ತಾರೆ, ಸರ್ವೇ ಸುಂದರಂ, ಎಲ್ಲವೂ ಸುಂದರವಾಗಿದೆ. ಯಾರು? ಹನುಮಂತನ ಜೀವನ, ಹನುಮಂತನ ದೇಹ, ಆ ಮುಖ್ಯ ಪ್ರಾಣದೇವರ ಜೀವನ, ಮುಖ್ಯ ಪ್ರಾಣದೇವರ ಚಿಂತನ, ಅವರ ತತ್ವಜ್ಞಾನ, ಅವರ ರೂಪ ಎಲ್ಲವೂ ಸುಂದರ, ಸುಂದರಮಯವಾದ ಶರೀರ. ಯಾಕಂದರೆ ಅವರಿಗೆ 32 ಲಕ್ಷಣಗಳಂತೆ. ಮುಖ್ಯ ಪ್ರಾಣದೇವರು 32 ಲಕ್ಷಣಗಳು. 32 ಲಕ್ಷಣಗಳಲ್ಲಿ ಒಂದು 8-10 ಲಕ್ಷಣಗಳು ನಮಗಿದ್ರೆ ನಾವು ವಿಶ್ವಸುಂದರ ಆಗ್ತೇವೆ. ಮತ್ತೆ ಈ ಚಲನಚಿತ್ರ ವಿಭಾಗದವರು ಆರಿಸ್ತಾರೆ ನೋಡ್ರಿ ಗೌರ್ಮೆಂಟ್, ಆ ವಿಶ್ವಸುಂದರ ಅಲ್ಲ, ಶಾಸ್ತ್ರೀಯ ವಿಶ್ವಸುಂದರ. ಅಲ್ಲೆಲ್ಲ ಗ್ಯಾಮ್ಲಿಂಗ್ ನಡೀತದೆ, ಅಲ್ಲೆಲ್ಲ ಅದು ಬೇರೆ ವಿಷಯ. ಆ ವಿಶ್ವಸುಂದರಲ್ಲ. ನಿಜವಾಗಲೂ ಸೌಂದರ್ಯವನ್ನು ಅಳಿಲಿಕ್ಕೆ 32 ಲಕ್ಷಣಗಳ ಮಾಪನ ಇದೆ. ಆ ಪ್ರಕಾರ ನೋಡಬೇಕು. ಆ ರೀತಿಯಲ್ಲಿ 8 ಲಕ್ಷಣ ಅಥವಾ 6-8 ಲಕ್ಷಣಗಳು ಇದ್ದು ಬಿಟ್ಟರೆ ನಾವು ವಿಶ್ವದಲ್ಲಿ ಅತೀ ಸುಂದರರು ಅನಿಸಿಕೊಳ್ಳುತ್ತೇವೆ ಅಂತನ್ನುವುದಾದರೆ ಮುಖ್ಯ ಪ್ರಾಣದೇವರಿಗೆ 32 ಲಕ್ಷಣ ಇದ್ದು, 32 ಅವರ ಸೌಂದರ್ಯ ಎಷ್ಟಿರಬೇಕು, ಆ ಹನುಮಂತನ ಸೌಂದರ್ಯ ಎಷ್ಟಿರಬೇಕು ಆಲೋಚನೆ ಮಾಡಿ. ಆ ಭೀಮಸೇನ ದೇವರಾಗಿರಬಹುದು, ಹನುಮಾನ್ ಆಗಿರಬಹುದು, ಅಥವಾ ಶ್ರೀಮದಾಚಾರ್ಯ ಶರೀರ ಆಗಿರಬಹುದು, ಇವು ಎಲ್ಲವೂ ಕೂಡ 32 ಲಕ್ಷಣ ಇರುವಂಥದ್ದು. ಮೂಲ ರೂಪ ವಾಯುದೇವರಿಗೂ 32 ಲಕ್ಷಣಗಳು, ಅವತಾರದಲ್ಲಿಯೂ 32 ಲಕ್ಷಣಗಳು. ಹೇಗಿತ್ತು ಅಂತಂದರೆ, ಈ ಭೀಮಸೇನ ದೇವರನ್ನ ಸಜ್ಜನರು ಯಾರಾದರೂ ನೋಡಿಬಿಟ್ರು, ಭೀಮಸೇನ, ಹನುಮಂತ ಅಥವಾ ಮಧ್ವಾಚಾರ್ಯರು ಇವರನ್ನು ನಾವು ನೋಡಿಬಿಟ್ರೆ, ಯಾರಾದರೂ ನಮ್ಮಂಥವ್ರು ಯಾರಾದರೂ ನೋಡಿಬಿಟ್ರೆ ಅಥವಾ ಇನ್ನು ಯಾರೋ ಸಜ್ಜನರು ನೋಡಿಬಿಟ್ರೆ ಸಹಿತ ಅವರ ಮುಖವನ್ನು ನೋಡಿದ ಮೇಲೆ ಬೇರೆ ಎಲ್ಲಿಯೂ ನೋಡಲಿಕ್ಕೆ ಮನಸ್ಸಾಗೋದಿಲ್ಲ. ಪೂರ್ತಿ ನಮ್ಮ ಮನಸ್ಸು, ನಮ್ಮ ಕಣ್ಣು ಎಲ್ಲವನ್ನ ಅವರನ್ನೇ ನೋಡ್ತಾ ಇರಬೇಕು ಅನ್ನುವಂಥ ಉತ್ಕಟವಾದ ಬಯಕೆ ಹುಟ್ಟಿಬಿಡುತ್ತದೆ. ಅಂಥ ಆಕರ್ಷಕವಾದ ರೂಪ ವಾಯುದೇವರು. ಯಾಕಂದ್ರೆ 32 ಲಕ್ಷಣ ಇದೆ. ವಾಯುದೇವರು ಹಿಂಗೆ ಹೋದರೆ, ಶ್ರೀಮದಾಚಾರ್ಯರು ಧರ್ಮ ಪ್ರಚಾರಕ್ಕೆ ಅಂತ ಹೋದರೆ ಅವರು ನೋಡ್ತಾ 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 ಗ್ವಾಡಿ ಎಡವಿ ಬಿದ್ದವರು ಇದ್ದಾರೆ. ನೋಡ್ತಾ ನೋಡ್ತಾ ಇನ್ನೊಂದು ಎಲ್ಲಿ ನೋಡ್ಲಿಕ್ಕೆ ಅವರು ಸಾಧ್ಯ ಇಲ್ಲ, ಅಷ್ಟು ಮನಸ್ಸು ಆಕರ್ಷಣೆ ಆಚಾರ್ಯರು. ಅಂತಹ ಸೌಂದರ್ಯ ಯಾಕೆ ಅಂದರೆ ಒಂದು 32 ಲಕ್ಷಣ. ಇಲ್ಲಿ ಕೇಳೋದೇ ನಮ್ಮ ಸುಂದರಂ ಅಂತೇಳಿ ಪ್ರಶ್ನೆ. ಯಾಕೆ ಸುಂದರ ಅಂದರೆ ಆ ವಾಯುದೇವರದು ಎಲ್ಲವೂ ಸುಂದರ ಅಂದರೆ ಏನೇನು ಸುಂದರ ಮೊದಲನ್ನ ಲೆಕ್ಕ ಹಾಕ್ಕೋಬೇಕು. ಆಮೇಲೆ ಆಗ ಆ ಸುಂದರ ಎಷ್ಟೆಷ್ಟು ಅನ್ನೋದು ಆಮೇಲೆ ಕ್ಯಾಲ್ಕುಲೇಷನ್. ಮೊದಲು ಏನೇನು ಸುಂದರ ಅಂದರೆ ರೂಪ ಸುಂದರ, 32 ಲಕ್ಷಣಗಳು. ಎಂಥೆಂಥ ಮನೋನಿಯಾಮಕರು ಯಾರು? ರುದ್ರದೇವರು. ನಮ್ಮ ಮನಸ್ಸನ್ನು ಚೆನ್ನಾಗಿ ನಡೆಸುವ ರುದ್ರದೇವರು. ಆ ಮನೋನಿಯಾಮಕರೇ ವಾಯುದೇವರನ್ನು ನೋಡಿದ ಮೇಲೆ ಆಕರ್ಷಿತರಾಗಿ ಬಿಡ್ತಾರೆ. ಆಲೋಚನೆ ಮಾಡಿ, ಇನ್ನು ಉಳಿದವರು ಏನು ಲೆಕ್ಕಾಚಾರ? ವಾಯುದೇವರ ಅನುಗ್ರಹ ನಮಗಿದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅದಕ್ಕೆ ಹೇಳೋದು, ವಾಯುದೇವರ ಅನುಗ್ರಹ ನಮಗಾದರೆ ನಮಗೆ ವೈರಾಗ್ಯ ಬರ್ತದೆ.
ಇಲ್ಲ ಅಂದ್ರೆ ವಾಯುದೇವರು ಒಂದು ಸ್ವಲ್ಪ ನಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರು. ರುದ್ರದೇವರು ಒಂಚೂರು ನಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರು ಅಂತ ಇಟ್ಕೊಡ್ರಿ. ಇವತ್ತು ಸಂಜೆ ಆಗ್ಯದ, ನಾಳೆ ಮುಂಜಾನೆ ಜನ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ರುದ್ರದೇವರು ನಮ್ಮ ಮೇಲೆ ಬೇಜಾರಾದ್ರೆ ಅಂದ್ರೆ ಏನು ಮಾತಾಡ್ತಾರೆ ಗೊತ್ತಾ? ಪಾಪ ನಿನ್ನೆ ಚಲೋ ನೋಡ್ರಿ, ಇವತ್ತು ಆಗಲೇ ಹುಚ್ಚಿಡ್ಬಿಟ್ಟದ ಅದು. ಹಾಗೆ ಇಡೀ ಜೀವನ ಕೃಷ್ಣಾರ್ಪಣ. ರುದ್ರದೇವರ ಅನುಗ್ರಹ ಇಲ್ಲ ಅಂದ್ರೆ ಅಷ್ಟು ಹುಚ್ಚು, ತಲೆ ಹಾಳಾಗತ್ರಿ. ತಲೆ ಚೆನ್ನಾಗಿದ್ರೆ ಎಲ್ಲ ಉಳಿದೆಲ್ಲ ತಗೊಂಡು ಏನು ಮಾಡ್ತಾರೆ. ಆದರೆ ಇಲ್ಲಿ ಮುಖ್ಯ ಪ್ರಾಣದೇವರು ರುದ್ರದೇವರಿಗಿಂತಲೂ ರುದ್ರದೇವರ ಮನೋನಿಯಾಮಕರಾದರೆ ರುದ್ರದೇವರ ಮನಸ್ಸನ್ನು ಆಕರ್ಷಣೆ ಮಾಡುವಂತಹ ಸೌಂದರ್ಯ ಅಂದ್ರೆ ಆ ವಾಯುದೇವರ ಸೌಂದರ್ಯ ಎಂಥದ್ದಿರಬೇಕು ಅಂತ ಆಲೋಚನೆ ಮಾಡಿ. ಯಾಕಂದ್ರೆ ಕೆಲವೊಂದು ವಿಷಯವನ್ನು ಶಬ್ದದಿಂದ ತಿಳಿಸ್ಲಿಕ್ಕಾಗೋದಿಲ್ಲ ನಮಗೆ. ಅದನ್ನು ನಾವು ಅಂದಾಜೆ ಮಾಡಿಕೊಡ್ಬೇಕು. ಕೆಲವು ವಿಷಯ ಸಮುದ್ರ ಎಷ್ಟು ದೊಡ್ಡದು ಅಂತ ಯಾರಾದರೂ ಕೇಳಿಬಿಟ್ರೆ, ಯಾರಾದರೂ ಎಕ್ಸಾಂಪಲ್ ಕೊಡ್ತೀರಾ? ಇನ್ನೊಂದಂಥ ವಸ್ತು ಇದೆಯಾ ನಮ್ಮಲ್ಲಿ? ಇಲ್ಲ. ಸಮುದ್ರ ಎಷ್ಟು ದೊಡ್ಡದು ಅಂದ್ರೆ ಸಮುದ್ರದಷ್ಟು ದೊಡ್ಡದು ಅನ್ಬೋದು, ಇದಕ್ಕಿಂತ ಹೆಚ್ಚಿಗೆ ರೇಟಿಂಗ್ ಬರೋದು. ಇನ್ನೊಂದು ಉದಾಹರಣೆ ಇಲ್ಲ ರೀ ನಮ್ಮಲ್ಲಿ, ಅದಕ್ಕೆ ಶಬ್ದವೇ ಇಲ್ಲ, ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದರಿಂದ ಇದ್ರ ಅಂದಾಜು ಮಾಡ್ಕೊಳ್ಬೇಕು. ಮನೋನಿಯಾಮಕರಾದ ರುದ್ರದೇವರೇ ವಾಯುದೇವರ ಸೌಂದರ್ಯನ ಕಂಡು ಆಕರ್ಷಿತರಾಗ್ತಾರೆ ಅನ್ನೋದಾದ್ರೆ ಎಂಥ ಸೌಂದರ್ಯ ಇರಬೇಕು, ಇದು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಅಂದಾಜು ಮಾಡ್ಕೊಳ್ಬೇಕು. ಅಂಥ ಸೌಂದರ್ಯ ಎಷ್ಟೋ ಜನ ಹುಚ್ಚುಚ್ಚಾರೆ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರೆ. ಸರಿಯಾದ ಕ್ಯಾಲ್ಕುಲೇಷನ್ ಅಂದ್ರೆ ಇದು. ಒಬ್ಬ ಟೀಚರ್ ಒಂದು ಕೇಳ್ತಾರೆ, ಮ್ಯಾಥಮೆಟಿಕ್ಸ್ ಟೀಚರ್, ಏನಂದ್ರೆ ನಮ್ಮೂರಿಂದ ನಿಮ್ಮೂರಿಗೆ 40 ಕಿಲೋಮೀಟರ್, ಹೌದಾ? ಹಾಗಿದ್ರೆ ನನ್ನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಇನ್ನೊಂದು ಮಾತು ಹೇಳ್ಬೋದಾಗಿತ್ತು, ನಮ್ಮೂರಿಂದ ನಿಮ್ಮೂರು ಎಷ್ಟು ಕಿಲೋಮೀಟರ್ ಅದನೋ ಅಷ್ಟು ನನ್ನ ವಯಸ್ಸು, ಅದರಿಂದ ನನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಒಂದು ಲೆಕ್ಕಾಚಾರ ಆಗ್ತದೆ. ನಮ್ಮೂರಿಂದ ನಿಮ್ಮೂರಿಗೆ ಎಷ್ಟು ಕಿಲೋಮೀಟರ್ ಇದೆಯೋ ಅಷ್ಟು ನನ್ನ ವಯಸ್ಸು, ಹಾಗಿದ್ರೆ ನನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ದ. ಅದು ಒಂದು ಹುಡುಗಿದ್ರೆ ಈ ಪ್ರಶ್ನೆ ಸರಿ. ಯಾಕಂದ್ರೆ ಒಂದು ಹುಡುಗಿದ್ರೆ ಅವ್ರೂರಿಗೆ ಇವ್ರೂರಿಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದು. ಅಲ್ಲಿ ಒಂದು 30 ಹುಡುಗರು ಕೂತಾವ, ಯಾವ ಊರಿಗೆ ಅಂತ ಲೆಕ್ಕ ಮಾಡ್ತೀವಿ? 30 ಹುಡುಗರಾದ್ರೆ 30 ಊರು ಬೇರೆ ಬೇರೆ, 30 ಲೆಕ್ಕಾಚಾರ. ಹಾಗಿದ್ರೆ ಈತನ ವಯಸ್ಸು ಎಷ್ಟು ಕೇಳಿದ ತಕ್ಷಣ ಒಂದು ಹುಡುಗ ಕೈ ಎತ್ತು, ಸರ್ ನಾನು ಹೇಳ್ತೀನಿ ಎಷ್ಟು, ನಿಮ್ದು ಏಜ್ 40. ಪಾಪ ಟೀಚರ್ ಖುಷಿ ಆಗ್ಬಿಟ್ಟ, ಎಷ್ಟು ಕರೆಕ್ಟ್ ಹೇಳಿದಲ್ಲ, ಹೆಂಗೆ ಹೇಳಿದೆ ಹೇಳಿ ನೋಡೋಣ. ನೋಡ್ರಿ, ನಮ್ಮ ಮನೆಗೆ ನಮ್ಮ ಅಣ್ಣ ಇದ್ದಾನ, ಆತ ಅರ್ಧ ಹುಚ್ಚ, ಆತಗೆ 20 ವರ್ಷ, ನಿಮಗೆ ಪೂರ ಹುಚ್ಚು ಅಂತ 40 ವರ್ಷ ಹೇಳಿದ್ವಿ. ಹೀಗೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ತೀನ್ ಹೇಳ್ಬೇಕಾಗಿ ಪ್ರಶ್ನೆ ಕೇಳಿದ್ರೆ ಹೇಳ್ರಿ ನೋಡು. ವಾಯುದೇವರು ರುದ್ರದೇವರನ್ನೇ ಆಕರ್ಷಿತರನ್ನಾಗಿ ಮಾಡುವಂತಹ ಪರಮ ಸೌಂದರ್ಯ ಅಂದಾಗ ಅಂತಹ ಮುಖ್ಯ ಪ್ರಾಣ ದೇವರ ಸೌಂದರ್ಯದ ಬಗ್ಗೆ ಇದರಲ್ಲಿ ವರ್ಣನೆ ಬರುತ್ತೆ. ಆನಂತರ ಒಂದು ಸೌಂದರ್ಯ ವರ್ಣನೆ, ಎರಡನೇದ್ದು ಅವರ ಪಾಂಡಿತ್ಯದ ವರ್ಣನೆ. ಭೀಮಸೇನ ಅವತಾರದಲ್ಲಿ ನೋಡಿ ನೀವು ಪಾಂಡಿತ್ಯದ ವರ್ಣನೆ ಬರ್ತದೆ. ಮುಖ್ಯ ಪ್ರಾಣ ಹನುಮಂತ ಬಂದಾಗ, ಹನುಮಂತನ ಅವತಾರ ಆದಾಗ ಅಲ್ಲಿಯೂ ಕೂಡ ಯಾರು ನಾಮಸ್ಮರಣೆಯನ್ನ ಮಾಡಿ ಇಡೀ ನಮ್ಮ ಬದುಕನ್ನು ಧನ್ಯವಾಗ್ತದೋ ಅಂಥ ಪರಮ ಕರುಣಿಯಾದಂತಹ ಪರಮ ಪುರುಷ ಪರಮಾತ್ಮನ ಅವತಾರವಾದ ರಾಮಚಂದ್ರ ದೇವರೇ ಹನುಮಂತನನ್ನು ಪ್ರಶಂಸೆ ಮಾಡ್ತಾರೆ. ಇದಕ್ಕಿಂತ ಹೆಚ್ಚು ಪ್ರಶಂಸೆ ಇರಬೇಕು. ರಾಮದೇವರು ವಾಲ್ಮೀಕಿ ರಾಮಾಯಣ ತೆಗೆದು ನೋಡ್ರಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರು ಹನುಮಂತನನ್ನ ಪ್ರಶಂಸೆ ಮಾಡಬೇಕಾದಾಗ ನೀನು ನವವಿಧ ವ್ಯಾಕರಣ ಪಂಡಿತ ಅಂತಾರೆ ರಾಮಚಂದ್ರ ದೇವರು. ಪರಮಾತ್ಮನಿಂದೇ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಉಳಿದ ಸರ್ಟಿಫಿಕೇಟ್ ತಗೊಂಡು ಏನು ಮಾಡೋದು? ಆ ನಂತರ ಮತ್ತೊಂದು ಹೇಳ್ತಾರೆ, ಆ ರಾಮಾಯಣವನ್ನು ನೋಡಿದ್ರೆ ಒಂದು ವಿಷಯ ನಮಗೆ ಗೊತ್ತಾಗತ್ತೆ. ಏನಂದ್ರೆ, ನೀನು ಸಂಗೀತ ಖಂಡಿತ ನಿನಗೆ ಸಂಗೀತ ಬಲ್ಲವನಾಗಿದ್ದಿ ಅಂತಾರೆ. ಯಾರು? ರಾಮಚಂದ್ರ ದೇವರು, ರಾಮ. ಯಾಕೆ ಅಂದ್ರೆ ಮಾತಾಡುವ ರೀತಿ ಚೆನ್ನಾಗಿ ಗೊತ್ತಿರೋದು ಯಾರಿಗೆ ಅಂದ್ರೆ ಸಂಗೀತಗಾರಿಗೆ ಗೊತ್ತಿರ್ತದೆ. ಸಂಗೀತ ಕಲಿತವರಿಗೆ ಯಾವಾಗ ಎಷ್ಟು ಧ್ವನಿ ಎತ್ತಬೇಕು, ಎಷ್ಟು ಧ್ವನಿ ಕಡಿಮೆ ಮಾಡಬೇಕು, ಅದರ ಆಧಾರದ ಮೇಲೆ ಭಾವನೆ ಆಗತ್ತೆ. ಯಾಕಂದ್ರೆ ಸಂಗೀತ ಅಂದರೆ ರಾಗ, ಲಯ ಮತ್ತು ಭಾವನೆ, ಇವು 3 ಮಿಶ್ರಿತ ಆಯ್ತು ಅಂದ್ರೆ ಸಂಗೀತ. ಭಾವ ಇಲ್ಲ ಅಂತ ತಿಳ್ಕೊಡ್ರಿ, ಬಾಲಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿ ಅಂತ ಒಂದು ಸುಡುಗಾಡ ಮುಖ ಮಾಡಿಕೊಂಡು ಎಲ್ಲಿಯೂ ಹೊಡೆಸ್ಕೊಂಡು ಬಂದವರು ಮುಖ ಮಾಡಿಕೊಂಡಾಗ ಸಪ್ಪು ಮಾಡಿ ಹಾಡಾಡಿದ್ರೆ ಭಾವನೆ ಇಲ್ಲ.
ಹೌದಾ? ಆಮೇಲೆ ಪದಚ್ಛೇದ ಮಾಡುವಾಗ ಹಿಂದೆ ಮುಂದೆ ಮಾಡಿಬಿಟ್ರೆ ಅಂತ ತಿಳ್ಕೊಂಡ್ರೆ, ನಮ್ಮಲ್ಲಿ ಒಬ್ಬರು ಕರ್ನಾಟಕ ಸಂಗೀತ ಕಲ್ತವ್ರು ಕಲ್ತಿದ್ರು. ಈ ಸ್ಲೋ ಹಾಡು ಹಾಡ್ತಾರೋ ಭಾರಿ ಡೇಂಜರ್. ಏನು ಮಾಡಿಬಿಡ್ತಾರೋ, ಸಾಹಿತ್ಯ ಮರ್ಡರ್ ಮಾಡಿಬಿಡ್ತಾರೆ. ಬಾರಯ್ಯ ವೈ ಕುಂಟಪತಿ ಅಂತ ಹಾಡ್ತಾರೆ, ದೇವರನ್ನೇ ಹ್ಯಾಂಡಿಕ್ಯಾಪ್ಟ್ ಮಾಡಿಬಿಡ್ತಾರೆ ಈ ಸಂಗೀತದೊಳಗೆ. ಕುಂಟಪತಿನ ಕರಿತಿದ್ದೆ ಯಾಕೆ, ನಿನಗೇನು ಬೇಕು ಕುಂಟಪತಿ? ವೈಕುಂಠ ಪೂರ ಮಾಡಬೇಕು. ಆಮೇಲೆ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದ್ದ ಹಾಡನ್ನು ಎಂಥ ರೀತಿ ಅನಾಹುತ ಮಾಡಿಟ್ಟಿದ್ದಾರೆ. ಪ್ರಹ್ಲಾದನ ಪಿತನ ವೈರಿ ಎನ್ನ ರಕ್ಷಿಸು ಎಡಬಿಡದೆ ಅಂತ ಒಂದು ಪದ್ಯ. ಆತ ಹೇಗೆ ಹಾಡ್ತಿದ್ದ ಅಂದರೆ, ಎಲ್ಲಿ ನಿಲ್ಲಿಸ್ತಿದ್ದ ಅಂದರೆ, ಪ್ರಹ್ಲಾದ ಅಲ್ಲಿ ನಿಲ್ಲಿಸ್ಬಿಡ್ತು. ಪ್ರಹ್ಲಾದನ ಜೋಡಿಸ್ಬೇಕದು, ಇಲ್ಲ ಆ ಕಡೆ ಹಾಕ್ಬಿಟ್ಟ ಪ್ರಹ್ಲಾದ. ಆಮೇಲೆ ನಾಪಿತನ, ನಾಪಿತ ಅಂದರೆ ಹಜಾಮರಿ ಅಂತಾರೆ, ನಾಪಿತ. ಪ್ರಹ್ಲಾದ ನಾಪಿತನ ವೈರಿ. ಹಜಾಮರಿ ವೈರಿ ಯಾರು ಅಂದ್ರೆ ಹೆಚ್ಚು ಕೂದಲು ಬಿಟ್ಟವ್ರೆ. ಹೌದಾ? ಪ್ರಹ್ಲಾದ ನಾಪಿತನ ವೈರಿ ಅಂದ್ರೆ ಹೆಚ್ಚು ಕೂದಲು ಬಿಟ್ಟವನು ವೈರಿ ಯಾರು? ಆತ ನನಗೆ ರಕ್ಷಣೆ ಮಾಡಲಿ ಅಂತ ಯಾರಿಗೆ ಅಂತ ಪ್ರಾರ್ಥನೆ ಮಾಡ್ತಾರೆ ಗೊತ್ತಿಲ್ಲ. ನೋಡು, ಪದಚ್ಛೇದ ಮಾಡಿದಲ್ಲಿ ವ್ಯತ್ಯಾಸ ಆಗಿಬಿಡ್ತಿದ್ರೆ ಎಷ್ಟು ಡೇಂಜರ್ ಅಂದರೆ, ಪ್ರಹ್ಲಾದನ ಪಿತನ, ಪ್ರಹ್ಲಾದನ ಅಂದರೆ ಪ್ರಹ್ಲಾದನ, ಆತನ ಪಿತನಾದ ಯಾರು? ಹಿರಣ್ಯಕಶಿಪು. ಪ್ರಹ್ಲಾದನ ಪಿತನ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ವೈರಿ ನರಸಿಂಹದೇವರು ನನ್ನನ್ನು ಅನುದಿನ ರಕ್ಷಿಸಲಿ. ನೋಡಿ ಎಂಥದ್ದನ್ನೇ ಹೆಂಗೆ ಬಡ ಮಾಡಿದ್ರು. ಪ್ರಹ್ಲಾದ ನಾಪಿತನ ವೈರಿ ಅಂತಂದು ಬಾರಯ್ಯ ವೈ ಕುಂಟಪತಿ ಅಂತ ನೋಡಿದ. ಕುಂಟಿಗೆ ಹೊತ್ತ ಬರಬೇಕು ದೇವರು, ಕರ್ಣನಲ್ಲ, ಅದಕ್ಕೋಸ್ಕರ ಅದು ಬರಬೇಕು. ಇಷ್ಟನ್ನು ಅವರು ಕರಿತಾನಲ್ಲ ಅಂತ ಬರಬೇಕು ದೇವರು. ಎಷ್ಟು ಡೇಂಜರ್ ಒಂದು ಕಾಮ ಹಾಕ್ತಾರೆ ನೋಡಿ ವ್ಯಾಕರಣದಲ್ಲಿ. ಒಂದು ಕಾಮಕ್ಕೆ ಎಷ್ಟು ಡೇಂಜರ್ ಅಂದರೆ, ಪ್ರಾಣ ಹೋಗಿ ಪ್ರಾಣ ಬರ್ತದೆ ಒಂದು ಕಾಮಕ್ಕೆ. ಉದಾಹರಣೆ ಹೇಳ್ತೀನಿ ನಿಮಗೆ. ಒಬ್ಬ ವ್ಯಕ್ತಿ ಮೊದಲೆಲ್ಲ ಟೆಲಿಗ್ರಾಮ್ ಬರ್ತಿತ್ತು ನೋಡ್ರಿ, ಈಗೆಲ್ಲ ಟೆಲಿಗ್ರಾಮ್ಗಳಿಗೆಲ್ಲ ಹೋಗಿ ಮೊದಲ ಟೆಲಿಗ್ರಾಮ್ ಬರ್ತಿತ್ತು. ಒಬ್ಬ ವ್ಯಕ್ತಿ ಕೇಸ್ ನಡೆದಿತ್ತು, ಜಡ್ಜ್ಮೆಂಟ್ ಆಯಿತು, ಒಂದು ಮೆಸೇಜ್ ಬಂತು. ಏನಂದ್ರೆ ಹ್ಯಾಂಗ್ ಹಿಮ್ ನಾಟ್ ಲಿವ್ ಹಿಮ್ ಅಂತ ಒಂದು ಮೆಸೇಜ್ ಬಂತು. ಅಲ್ಲಿ ಎರಡು ರೀತಿ ಕಾಮ ಕೊಡಬಹುದು. ಹ್ಯಾಂಗ್ ಹಿಮ್ ಕಾಮ, ನಾಟ್ ಲಿವ್ ಹಿಮ್. ಇವನನ್ನ ಗಲ್ಲಿಗೆ ಏರಿಸಿ ಬಿಡಬೇಡಿ. ಹೌದಾ? ಹ್ಯಾಂಗ್ ಹಿಮ್ ನಾಟ್ ಅಲ್ಲಿ ಕಾಮ ಹಾಕಿಬಿಟ್ಟು ಏನಾಯ್ತು? ಹ್ಯಾಂಗ್ ಹಿಮ್ ನಾಟ್, ಇವನನ್ನ ಗಲ್ಲಿಗೆ ಏರಿಸಬೇಡಿ. ಲಿವ್ ಹಿಮ್ ಬಿಟ್ಟುಬಿಡಿ. ಒಂದು ಕಾಮ ಒಂದು ಪ್ರಾಣ ತಗೊಳ್ಳುತ್ತದೆ. ವ್ಯಾಕರಣ ಎಷ್ಟು ದೊಡ್ಡದು ಅಂದರೆ, ಅಂತಹ ವ್ಯಾಕರಣನ 9 ಪ್ರಕಾರದ ವ್ಯಾಕರಣವನ್ನ ಚೆನ್ನಾಗಿ ಬಲ್ಲವರು ಅಂದರೆ ಮುಖ್ಯ ಪ್ರಾಣದೇವರು. ಆದ್ದರಿಂದ ಯಾರು? ದಶರಥ ಸ್ವತಃ ರಾಮಚಂದ್ರ ದೇವರು ನವವಿಧ ವ್ಯಾಕರಣ ಪಂಡಿತ ನೀನು ಅಂತೇಳಿ ಮುಖ್ಯ ಪ್ರಾಣದೇವರನ್ನ ಪ್ರಶಂಸೆ ಮಾಡ್ತಾರೆ, ಬಾಯಿ ತುಂಬ ಹೊಗಳ್ತಾರೆ ರಾಮಚಂದ್ರ ದೇವರು ಹನುಮಂತನನ್ನ. ಎಂಥ ವಿದ್ವಾಂಸನಾಗಿರಬಹುದು. ಆದ್ದರಿಂದ ಅದು ಪಾಂಡಿತ್ಯದ ಸೌಂದರ್ಯ. ರೂಪ ಸೌಂದರ್ಯ ಮೊದಲೆಂತಾದ್ರೆ, ಎರಡನೇದ್ದು ಪಾಂಡಿತ್ಯದ ಸೌಂದರ್ಯ, ಎರಡನೇದ್ದು ಪಾಂಡಿತ್ಯ ಸೌಂದರ್ಯ, ಮೂರನೇದ್ದು ಮಾತಾಡುವ ಸೌಂದರ್ಯ. ಒಬ್ಬೊಬ್ಬರು ಮಾತಾಡಿದ್ರೆ ಚಂದ ಮಾತಾಡ್ತಾರೆ, ಕೇಳಬೇಕು ಇನ್ನೊಂದು 2 ನಿಮಿಷ ಅನಿಸ್ತದೆ. ಇನ್ನು ಕೆಲವೊಬ್ರು ಮಾತಾಡ್ತಾರೆ, ಸಾಕು ಮಾಡೋ ಮಾರೇ ಹೇಳ್ಬಿಡ್ತಾರೆ, ಅಂತ ಬರೀ ಮಾತಾಡ್ತಾರೆ. ಮಾತಾಡುವುದು ಕೂಡ ಒಂದು ಚಾಕಚಕ್ಯತೆ, ಅದೊಂದು ಕಲೆ. ಎಷ್ಟು ಚಂದ ಮಾತಾಡ್ತಾರೆ ಅಂದರೆ, ಎಷ್ಟೊತ್ತು ಕೂತ್ಕೊಂಡು ಕೇಳಿದ್ರೆ ಇನ್ನೂ ಕೇಳಬೇಕು ಅನಿಸ್ತದೆ, ಅಷ್ಟು ಚಂದ ಮಾತಾಡ್ತಾರೆ. ಅಂತಹ ಮಾತಾಡುವುದರಲ್ಲಿ ಧ್ವನಿ ಏರಿಳಿತ. ಯಾರಾದರೂ ಬರ್ತಿದ್ರು, ಓ ಬರ್ರಿ 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 ಅಂದ್ರೆ, ಬರ್ರಿ ಅಂದ್ಬಿಟ್ರೆ ಅದೇ ಶಬ್ದನೇ. ಅವ್ರು ಯಾಕೆ ಆಚಾರ ಸಿಟ್ಟು ಬಂದದೇನ್ರಿ ಅಂತ ಅಂದ್ರೆ, ಧ್ವನಿಯನ್ನು ಸ್ವಲ್ಪ ಏರಿಸಿಬಿಟ್ರೆ ಅಕ್ಷರ ಅದೇ ತಾನೆ. ಬರಿ ಬರಿ ಅಂದ್ಬಿಡೋದು, ಸ್ವಲ್ಪ ರೇಸಾಗಿ ಬರಿ ಬರಿ ಅಂದ್ಬಿಟ್ರೆ ಧ್ವನಿ ಏರುವುದರಿಂದ ಉಲ್ಟಾ ಅರ್ಥ ಆಗುತ್ತೆ. ಅವ್ನು ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿದೆ, ಆದ್ರೆ ಏನು ಮಾಡ್ತೀವಿ ಬಾ ಅಂತಂದ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಆಗುತ್ತೆ. ಒಂಚೂರು ಧ್ವನಿ ಎತ್ತಿಬಿಟ್ರೆ, ಒಂಚೂರು ಧ್ವನಿ ಕುಗ್ಗಿಸಿಬಿಟ್ರೆ, ಬಾರಪ್ಪ ಅಷ್ಟೇ ನೋಡಿ, ಅದೇ ಶಬ್ದನೇ. ಯಾಕೋ ಬೇಜಾರಾಗಿರ್ಬಿಟ್ರೆ, ಬೇಸರ ಆಯ್ತು, ಇಲ್ಲಿ ಬಿಟ್ರೆ ನಾಳೆ ಬರ್ತೀನಿ. ಅದೇ ಶಬ್ದ ಧ್ವನಿ ಇಳಿಸಿದರ ಅರ್ಥ ಬೇರೆ, ಧ್ವನಿ ಏರಿಸಿದರ ಅರ್ಥ ಬೇರೆ. ಯಾವುದನ್ನು ಎಷ್ಟೆಷ್ಟು ಎಳಿಬೇಕು ಅಕ್ಷರವನ್ನ, ಇದು ನಮಗೆ ವ್ಯಾಕರಣ ಮತ್ತು ಸಂಗೀತ ಕಲಿಸಿಕೊಡುತ್ತದೆ. ಅದರಿಂದ ಸಂಗೀತವನ್ನು ಚೆನ್ನಾಗಿ ಗೊತ್ತಿದ್ದವರು
ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದಂತೆ, ವ್ಯಾಕರಣ ಚೆನ್ನಾಗಿ ಗೊತ್ತಿದ್ದವರು ಯಾವಾಗ ಎಲ್ಲಿ ಯಾವ ಶಬ್ದವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಚೆನ್ನಾಗಿ ಗೊತ್ತಿರ್ತದಂತೆ. ಆ ರೀತಿಯಲ್ಲಿ ರಾಮಚಂದ್ರ ದೇವರು ಆ ಮುಖ್ಯ ಪ್ರಾಣ ದೇವರನ್ನ ಪ್ರಶಂಸೆ ಮಾಡ್ತಾರೆ. ಖಂಡಿತ ನಿನಗೆ ಸಂಗೀತ ಗೊತ್ತಿದೆ, ಸಂಗೀತದಲ್ಲಿ ಮಹಾ ಅಲಂಕಾರ ಶಾಸ್ತ್ರವನ್ನ ಸಂಗೀತವನ್ನ ಬಲ್ಲವರು ಮುಖ್ಯ ಪ್ರಾಣದೇವರು. ಇದೇ ಒಂದು ಕಡೆ ಬರ್ತದೆ. ರಾಮಚಂದ್ರ ದೇವರು ರಾವಣನನ್ನ ಸಂಹಾರ ಮಾಡಿ ಬಂದಾಗ ಒಂದು ಸಭೆ ಆಗುತ್ತೆ. ಪಟ್ಟಾಭಿಷೇಕ ಎಲ್ಲ ಆಯಿತು. ಪಟ್ಟಾಭಿಷೇಕ ಆಯಿತು. ಆನಂತರ ವಾನರ ಸೈನ್ಯ ಎಲ್ಲ ಸುತ್ತಮುತ್ತಲು ವಾನರ ಸೈನ್ಯವೇ. ಆ ವಾನರ ಸೈನ್ಯದಿದ್ದಾಗ ಎಲ್ಲ ಋಷಿಗಳು, ಕಿನ್ನರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ರಾಜರು, ಸಾಮಂತರು ಎಲ್ಲರೂ ಬಂದಿದ್ದಾರೆ. ಬಂದಾಗ ಪಟ್ಟಾಭಿಷೇಕ ಮುಗಿದೋಗಿದೆ, ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಂಗೀತ ಹಾಡಬೇಕು. ಯಾರು ಹಾಡಬೇಕು? ಹಾಡುಗಾರಿಕೆಯಲ್ಲಿ ಬಹಳ ವಿಶೇಷ ಅಂದರೆ ಯಾರು? ನಾರದರೇ ಹಾಡಬೇಕು. ನಾರದರನ್ನು ಕರೆದ್ರಂತೆ, ಹೇಳ್ರಿ ಮತ್ತೆ ದೊಡ್ಡ ಸಭೆ, ನೀವು ಒಂಚೂರು ಸಂಗೀತ ಕಚೇರಿ ಆಗಲಿ ಅಂತ ತಕ್ಷಣ ನಾರದರು ಅನ್ಕೊಂಡ್ರಂತೆ. ಎಲ್ಲ ಸುತ್ತಮುತ್ತಲು ಬರೇ ಕಪಿಗಳೇ. ಈ ಕೋತಿ ಮಧ್ಯೆ ನಾನೇನು ಸಂಗೀತ ಹಾಡಬೇಕು ಅಂತ ಭಗವದ್ಭಕ್ತರು ಅಂತ ಆ ಆ್ಯಂಗಲಿಂದ ಆಲೋಚನೆ ಮಾಡಲಿ. ಬರೇ ಕೋತಿಗಳ ಮುಂದೆ ನಾನೇನು ಸಂಗೀತ ಹಾಡಲಿ ಅಂತ ಮನಸ್ಸಿನಾಗ ಓಪನ್ ಆಗಿ ಏನು ಮಾತಾಡಲಿಲ್ಲ. ಮನಸ್ಸಿನಾಗ ಏನು ಹಾಡಬೇಕು ಅಂತಂದು, ಇಲ್ಲ ಒಂಚೂರು ನನಗೆ ಏನಾದ್ರೂ ಧ್ವನಿ ಕೆಟ್ಟಿದೆ, ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ನಾಗ ಹಾಡ್ತೇವೆ ತಪ್ಪಿಸ್ಕೊಂಡ್ಬಿಟ್ರೆ ನಾನು. ಆಗ ಹನುಮಂತನನ್ನ ಕರೆದು ಕೇಳ್ತಾರೆ, ನೀವು ಮಾಡ್ತೀರಾ ಸಂಗೀತ ಕಚೇರಿ ಅಂತ? ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತು ಮುಖ್ಯ ಪ್ರಾಣದೇವರ ಹಾಡೋದಕ್ಕೆ ಇನ್ನು ಯಾರಿಗೂ ಬರಲ್ಲ. ಆಯಿತು ಅಂತ ಹೇಳಿ ಮುಖ್ಯ ಪ್ರಾಣದೇವರು ಸಂಗೀತ ಕಚೇರಿ ಶುರು ಮಾಡ್ತಾರೆ. ಶಾಸ್ತ್ರೀಯ ಸಂಗೀತ ಆಲಾಪನೆ ಮಾಡ್ತಾರೆ 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 ಮಾಡ್ತಾರೆ. ಅವರು ಮಾಡಿದ ರಾಗದ ಆಲಾಪನೆಯ ಆ ಧ್ವನಿಯ ಕಂಪನದಿಂದ ಅಕ್ಕಪಕ್ಕದಲ್ಲಿರುವಂಥದ್ದು ಅದಕ್ಕೆ ನೆಲಕ್ಕೆ ಹಾಸಿದ ಬಂಡೆಗಳು ಕರಗಲಿಕ್ಕೆ ಶುರುವಾಗ್ತವೆ. ಹೆಂಗ ಫ್ರಿಜ್ಜಿನಲ್ಲಿಂದ ನೀವು ಐಸ್ ತೆಗೆದ ಮೇಲೆ ಹೊರಗೆ ಏನಾಗತ್ತೆ? ಕರಗಿ ಹೋಗುತ್ತಲ್ವ? ನಿಧಾನ ಹ್ಯಾಂಗೆ ಕರಗಲಿಕ್ಕೆ ಶುರು ಆಗತ್ತೆ ನೋಡ್ರಿ. ಹಾಗೆ ಕಲ್ಲುಗಳು ಕರಗಲಿಕ್ಕೆ ಶುರುವಾದವು ನೋಡ್ರಿ. ಸಂಗೀತಕ್ಕೆ ಎಷ್ಟು ತಾಕತ್ತಿದೆ ಅನ್ನೋದು ಗೊತ್ತಾಗತ್ತೆ. ರಾಗದ ಆಲಾಪನೆಯಿಂದ ಕಲ್ಲು ಕರಗುತ್ತದೆ ಸಂಗೀತಕ್ಕೆ. ನಿಮಗೆ ಮೇಘಮಲ್ಲಾರ ಅಂತ ರಾಗ ಉಂಟು. ಅದು ಆ ರಾಗವನ್ನು ಹಾಡಿದರೆ ಆಕಾಶದಲ್ಲಿ ಮೋಡಗಳು ಬರ್ತವೆ, ಅದರಿಂದ ಮಳೆ ತರಿಸಬಹುದು. ಸಂಗೀತ ವೇದದ ಉಪವೇದ, ಸಾಮವೇದದ ಉಪವೇದವಾದದ್ರಿಂದ ಸಂಗೀತದಲ್ಲಿ ಆ ಸಾಮರ್ಥ್ಯ ಇದೆ. ನನ್ನ ದೇಹದಲ್ಲಿ ತುಂಬಾ ರೋಗಗಳು ಇದ್ದಾವೆ ಅಂತನ್ನೋದಾದರೆ ಆ ವ್ಯಕ್ತಿಗೆ ಹೆಚ್ಚು ಇವತ್ತಿನ ದಿವಸ ಅದಕ್ಕೆ ಶಾಸ್ತ್ರೀಯವಾಗಿ ಬೇರೆ ಹೆಸರಿದೆ, ಆದರೆ ಇವತ್ತು ಪ್ರಚಲಿತವಾಗಿ ಆ ರಾಗಕ್ಕೆ ಕೇದಾರ ರಾಗ ಅಂತ ಕರೀತಾರೆ. ಹೆಚ್ಚಾಗಿ ಸಂಗೀತಗಾರರು ಯಾರು ಕೇಳಿದ್ರೆ ನಿಮಗೆ ಹೇಳ್ತಾರೆ ಕೇದಾರ ರಾಗ ಅಂದರೆ ಏನು ಸ್ವರಗಳು ಬರ್ತವೆ ಅಂತೇಳಿ. ಕೇದಾರ ರಾಗವನ್ನು ಪ್ರತಿನಿತ್ಯ ಹಾಡುವುದರಿಂದ ಅಥವಾ ಕೇಳುವುದರಿಂದ ಹೊಸದಾಗಿ ಹುಟ್ಟಿಕೊಂಡ ರೋಗಗಳು, ಸಣ್ಣ ಪುಟ್ಟ ರೋಗ ಎಲ್ಲವೂ ವಾಸಿಯಾಗಿ ಬಿಡ್ತವೆ. ರೋಗ ಕಡಿಮೆ ಮಾಡುವ ರಾಗ ಕೇದಾರ ರಾಗ. ಆ ರಾಗದಲ್ಲಿ ರುದ್ರದೇವರ ಹಾಡನ್ನು ಹೆಚ್ಚು ಹಾಡ್ತಾರೆ ಕೇದಾರ ರಾಗ. ಸಂಗೀತ ಶಾಸ್ತ್ರ ಇಷ್ಟೆಲ್ಲ ಉಂಟು. ಆ ಹನುಮಂತ ಸಂಗೀತ ಶಾಸ್ತ್ರವನ್ನ ಮಾಡ್ತಾರೆ. ಆ ಆಲಾಪನೆ ಮಾಡಿದ್ರಿಂದ ಕಲ್ಲು ಕರಗಲಿಕ್ಕೆ ತುಟ್ಟು. ಈ ನಾರದರು ಏನ್ ಮಾಡಿದ್ರು ಅಂದ್ರೆ ರಕ್ತ ಖಚಿತವಾದ ಅವ್ರ ಕೈಯಾಗ ವೀಣೆ ಇತ್ತು ನೋಡ್ರಿ. ಬಹಳ ವಜ್ಜಿನಿಸ್ತೇವೆ ಏನೋ ಅದನ್ನ ಕೆಳಗಿದ್ರು. ಆನಂತರ ಭಾರಿ ಹಾಡ್ಲಿಕ್ಕೆ ಹತ್ತಿದ್ರು ಮುಖ್ಯ ಪ್ರಾಣದೇವರು. ಕೇಳ್ತಾ ಕೂತ್ಬಿಟ್ರು. ಮೊದಲು ಇವರು ಸಂಗೀತ ವಿದ್ವಾಂಸರು, ಆನಂದ ಆಗ್ತಾ ಇತ್ತು. ಕೇಳ್ತಾ ಕೂತರು ಕಡೆಗೆ ಟೀ ಹಾಗೆ ಮಾಡಿ ಸಂಗೀತ ಸಮಾಪ್ತಿ ಮಾಡಿದ್ರು ಮುಖ್ಯ ಪ್ರಾಣದೇವರು. ಕಚೇರಿ ಮುಗೀತು. ಆಯ್ತು, ಎಲ್ಲ ಚಪ್ಪಾಳೆ ಬಾರಿಸಿದ್ರು, ಎಲ್ಲ ಆಯ್ತು. ಇನ್ನು ನೀನು ಹೋದ್ರಾಯ್ತು ಅಂತ ನಾರದರು ತಮ್ಮ ತಂಬೂರಿ ತಗೊಳ್ಳಿಕ್ಕೆ ಹೋಗ್ತಾರೆ. ಆ ತಂಬೂರಿ ಕಲ್ಲಾಗಿ ಸಿಕ್ಕಾಕೊಂಡ್ಬಿಟ್ಟರು. ಯಾಕಂದ್ರೆ ಕಲ್ಲು ಕರಗಿತ್ತು. ಕರಗಿದ ಕಲ್ಲಿನಾಗ ತಂಬೂರಿ ಸಿಕ್ಕಿಬಿಟ್ಬಿಟ್ಟರು. ಹೆಂಗೆ ಸಿಗಿಬಿದ್ದಿತ್ತು ಅಂದರೆ ನಿಮಗೆ ಸ್ಪಷ್ಟ ಉದಾಹರಣೆ ಹೇಳಬೇಕಾದ್ರೆ ಈ ಕರದಂಟ್ಯಾಗ ಬಾಡಂಬಿ ಸಿಗಿಬಿದ್ದಿರ್ತಾವೆ ನೋಡಿ. ಹೆಣ್ಮಕ್ಳಿಗೆ ಚಲೋ ಅರ್ಥ ಆಗ್ತದೆ ಹೇಳಿ. ಅವಾಗೆಲ್ಲ ಕಲಸಿ ಮೇಲೆ ಹೋಗ್ತಾರೆ. ಕರದಂಟಿನಾಗ ಅಥವಾ ಇನ್ನದ್ರಾಗ ಬಾಡಂಬಿ ದ್ರಾಕ್ಷಿ ಹೆಂಗೆ ಸಿಕ್ಬಿದ್ದಿರ್ತಾವೆ ನೋಡ್ರಿ. ಹಂಗ ಕರಗಿದ ಕಲ್ಲಿನೊಳಗಡೆ ತಂಬೂರಿ ಸಿಕ್ಬಿಟ್ಬಿಟ್ಟದ. ನಾನು ತಕ್ಕಳಕ್ಕೆ ಹೋಗ್ತಾರೆ, ಬರಬಹುದು. ಏನು ಮಾಡಬೇಕು? ತಂಬೂರಿ ಬಿಟ್ಟು ಹೋಗೋ ಪರಿಸ್ಥಿತಿ ಇಲ್ಲ, ಅವ್ರ ಜೊತೆಗೆ ಇರುವಂಥದ್ದು. ಆಗ ನಾನು ಒಂದು ಚಾಲಕಿ ಮಾಡ್ತಾರೆ. ಎಂಥ ಸಂಗೀತ ಕಚೇರಿ ಮುಖ್ಯ ಪ್ರಾಣದೇವರು. ಬಹಳ ಆನಂದ ಆಯಿತು. ಇನ್ನೊಂದಾಗಲಿ ಅಂದರು.
ಇವ್ರ ಒಳಗಿನ ಪ್ರಾಬ್ಲಮ್ ಬೇರೆ. ಮತ್ತೆ ಹಾಡಿದ ಕಳೆದ ಪಟಕ ತಗೋಬೇಕು ಅಭಿರು. ಇನ್ನೊಂದು ಮನ್ಸೂರ್ ಅಂತಿರ್ತಾರೆ ನೋಡು, ಹಂಗೆ ಇವ್ರದೊಂದು ಬೇರೆ ಒಳಗಿನ ಸಮಸ್ಯೆ. ಇನ್ನೊಂದಾಗಲಿ ಅಂದರು. ಪಾಪ ಕೇಳ್ತಾರೆ ಬಿಡು ಅಂತ ಮುಖ್ಯ ಪ್ರಾಣಿದವರು ಮತ್ತೆ ಕಚೇರಿ ಶುರು ಮಾಡಿದ್ರು. ಆಗ ಮತ್ತೆ ಕಲ್ಲು ಕರಗ್ಲಿಕ್ಕೆ ಶುರುವಾಯಿತು. ನಾವು ಹಿಂಗೆ ಒಕ್ಕಣೆ ನೋಡಿದ್ವಿ, ಯಾವಾಗ ಕರಗ್ತದೆ ಯಾವಾಗ ತಕ್ಕೊಂಡಿದ್ವಿ, ಯಾವಾಗ ಕಲ್ಲು ಕರಗಿ ಪಟಕನ್ ತೆಗೆದು ಕಡಿಮೆ. ಇನ್ನು ಎಷ್ಟನ್ನು ಹಾಡ್ತೀನಿ ನೀನು. ಮುಖ್ಯ ಪ್ರಾಣದೇವರ ಸಂಗೀತದ ಸಾಮರ್ಥ್ಯ ಅಂದರೆ ಇದಕ್ಕೂ ಮುಂಚೆ ಒಂದು ಸರ್ತೆ ನಾರದರಿಗೆ ಚೆನ್ನಾಗಿ ಗೊತ್ತು ಮುಖ್ಯ ಪ್ರಾಣದೇವರು ಹಾಡದಂಗೆ ಯಾರಿಗೆ ಹಾಡ್ಲಿಕ್ಕೆ ಬರೋಲ್ಲ. ಯಾಕಂದ್ರೆ ಒಂದು ಸರ್ತಿ ನಾರದನಿಗೆ ನಾನು ಭಾರಿ ದೊಡ್ಡ ಸಂಗೀತ ವಿದ್ವಾಂಸ ಅಂತ ಅಹಂಕಾರ ಬಂದಾಗ ಮುಖ್ಯ ಪ್ರಾಣದೇವರಿಗೆ ಜೊತೆಗೆ ಸ್ಪರ್ಧೆಗೆ ಬಂದು ಸೋತು ಕೊಂಡು ಮುಕ್ಕಿರ್ತಾರೆ ನಾರದವರು. ಆ ನಡೆ ಒಂದು ಸರ್ತಿ ಹಾಡ್ಲಿಕ್ಕೆ ಹೋದರೆ ತಂಬೂರಿ ತಂತಿ ಹರಿದು ಬೇಸೂರಾಗಿ ಅಪಮಾನ ಆಗಿ ಹೋಗ್ಬಿಟ್ಟಿರ್ತದೆ ಒಂದು ಸರ್ತೆ. ಹಾಗೆ ಒಪ್ಕೊಳ್ತಾರೆ ಮುಖ್ಯ ಪ್ರಾಣದೇವರಂತೆ. ಮತ್ತೆ ಆ ರೀತಿ ಹಾಡುವ ಸಾಮರ್ಥ್ಯ ಅಂದರೆ ಕೇವಲ ಲಕ್ಷ್ಮೀದೇವಿಗೆ ಮಾತ್ರ. ಇನ್ನು ಮುಖ್ಯ ಪ್ರಾಣದೇವರಿಗಿಂತಲೂ ಚೆನ್ನಾಗಿ ಹಾಡಿ ಭಗವಂತನನ್ನು ಸ್ತುತಿ ಮಾಡುವ ಸಾಮರ್ಥ್ಯ ಕೇವಲ ಲಕ್ಷ್ಮೀದೇವಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ ಆ ಸಾಮರ್ಥ್ಯ. ಆಲೋಚನೆ ಮಾಡಿ. ಇನ್ನು ಅಂಥವರೇ ಅಷ್ಟು ಚೆನ್ನಾಗಿ ಹಾಡೋರು ಒಬ್ರಿಗೇನೋ ಒಬ್ರು ಇದ್ದಾರೆ ಅಂದರೆ ನಾವು ಮನೆಯಾಗ ಹಾಡ್ತಿರ್ತೀವಿ ದೀಪ ಹಚ್ಚಿ ಮನ್ಯಾಗ. ನಮ್ಮ ರಾಗ ಎಲ್ಲ ಬೇಸೂರೇ ಇರ್ತವೆ. ನಮ್ಮಲ್ಲಿ ಒಬ್ಬರು ಇದ್ರು ಅಂಬುಜಬಾಯಿ ಅಂತ, ಹೈದರಾಬಾದ್, ಈಗಿಲ್ಲ, ಅವ್ರು ತೀರ್ಕೊಂಡು. ಆ ಅಜ್ಜಿ ಬಂದು ಹಾಡು ಹಾಡ್ತಿದ್ರು. ಆಮೇಲೆ ಆಕೆ ಗಂಡ ಆಕೆ ನನ್ನ ಮದುವೆ ಆದದ್ದೇ ಚೆನ್ನಾಗಿ ಹಾಡ್ತಾಳೆ ಅಂತ ನೋಡಿ ಆ ಗುಣವನ್ನು ನೋಡಿ ಮದುವೆ ಆಗಿದ್ದು. ಎಲ್ಲಾದ್ರೂ ಊಟಕ್ಕೆ ಬಂದುಬಿಟ್ರೆ ಸಾಕು, ಆಕೆ ಗಂಡ ಕೃಷ್ಣಾಚಾರ ಅಂತ ಹೆಸರು, ಅಂಬುಜಬಾಯಿ ಹೆಂಡತಿ ಹೆಸರು. ಹಿಂಗೆ ಪಂಕ್ತಿಯಾಗಿ ಊಟಕ್ಕೆ ಕೂತಾಗ ಆ ಹೆಣ್ಮಗಳು ಹಾಡು ಹಾಡಬೇಕು. ಹಾಡು ಹಾಡಿದಾಗ ಅವರಿಗೆ ಗಂಡಗೆ ಭಾರಿ ಖುಷಿ. ಕುತ್ಕೊಂಡಲ್ಲಿ ಕೂಡ್ಲಿಕ್ಕಾಗಲ್ಲ, ಹಿಂಗೆಲ್ಲ ಮೈ ತೂಗ್ತಿದ್ದ. ಆಚಾರ್ಯ ಈಗ ಹಾಡ್ತಾರಲ್ಲ ನಮ್ಮ ಮನೆಯವ್ರು ನೋಡ್ರಿ ಅಂತ ಪರಿಚಯ ಮಾಡಿಸ್ತಿದ್ದ. ಅಷ್ಟು ಖುಷಿ ಆತದೆ. ಆ ಅಂಬುಜಬಾಯಿ ಹಾಡ್ತಿದ್ಲು ನೋಡ್ರಿ ಹಾಡು. ಅವ್ ನಮ್ಮಲ್ಲೆಲ್ಲ ಮ್ಯಾಲಕ್ಕೆ ಹೋದಾಗ ಊಟಕ್ಕೆ ಹೊಡೆದಿರ್ತಾರೆ ನೋಡಿ, ಅದ್ರ ಮುಂದೆ ಹಾಡ್ತಿರ್ತಾರೆ. ಹಂಗೆ ಹಾಡ್ತಿದ್ಲ ಆ ಪುಣ್ಯ. ಕೃಷ್ಣ ದಶಾವತಾರ ಮಾಡಿದಲ್ಲೋ, ಯಾವಾಗ ಮುಗಿಸ್ತಾಳೆ ಅಜ್ಜಿ ಅಂತ ನಾವು ಟೆನ್ಷನ್. ಆಕೆ ಗಂಡಿಗೆ ಹಿರಿ ಹಿಕ್ಕು ಆಚೆ ಹಾಡ ನಮ್ಮನೆಯವ್ರು ನೋಡ್ರಿ ಅಂತ ಬೇರೆ ಹೇಳುತ್ತಾರೆ, ಕೂಡ್ಲಿಕ್ಕಾಗಲ್ಲ. ಓಹೋ, ನಾವು ತಮಾಷೆ ಮಾಡಿದ್ವಿ, ಅಜ್ಜಿ ಹಾಡೋದನ್ನು ನೋಡಿ ಮದುವೆ ಆಗಿದೆ ನೀವು ಅಂತ ತಮಾಷೆ ಮಾಡಿದ್ರೆ, ಹೌದು ಅದಕ್ಕೆ ಹಾಡಿದ್ದು ಅಂತ ಬಿಟ್ಟಾರೆ. ಇನ್ನು ಚಲೋ ಹಾಡೋದು ನೋಡ್ರಿ ಏನು ಮಾಡಿಸಿದ್ರು ಗೊತ್ತಿಲ್ಲ. ಹಿಂಗೆಲ್ಲ ನಾವು ಹಾಡ್ತೀವಿ. ಆದರೂ ಕೂಡ ದೇವರು ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ದಯಾಘನ ಅಲ್ವಾ ಆತ. ನಮ್ಮ ಪ್ರಕಾರ ನಮ್ಮ ಕ್ವಾಲಿಟಿ ನೋಡುತ್ತಾನೆ. ಮುಖ್ಯ ಪ್ರಾಣದಲ್ಲ, ನಾನಲ್ಲ, ಸಂಗೀತಗಾರ ಹಾಡಿದಂಗೆ ನಮಗೆ ಹಾಡ್ಲಿಕ್ಕೆ ಬರೋದಿಲ್ಲ. ನಾವು ಒಂದು ರಾಗ ಹಾಡಿದಾಗ 20 ಬೇಸೂರಾಗಿರ್ತವೆ, 10 ಸರಿ ತಾಳ ತಪ್ಪಿರ್ತೀವಿ. ಆದರೂ ದೇವರ ಅನುಗ್ರಹ ಮಾಡ್ತಾನೆ ನೋಡಿ. ಅಂಥ ದಯಾಘನ ಪರಮಾತ್ಮ ನಾವು ಮಾಡಿದ ಅಲ್ಪ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುತ್ತಾನೆ. ನಾವು ಹಾಡಿದ ಅಪದ್ಧ ಸುಪದ್ಧ ಹಾಡಿದ ಹಾಡಿನಲ್ಲೇ ಅದನ್ನ ಕಂಡು ಸಂತೋಷಪಟ್ಟು ಮಕ್ಕಳು ತೊದಲ ನುಡಿಯಲ್ಲಿ ತಪ್ಪು ಶಬ್ದಗಳ ಮಾತಾಡಿದರೂ ತಾಯಿಗೆ ಸಂತೋಷ ಆಗುವ ಹಾಗೆ ಭಗವಂತ ಸಂತೋಷ ಪಡ್ತಾನಲ್ಲ, ಅದಕ್ಕೇನು ಕೊಡ್ಲಿಕ್ಕಾಗತ್ತ ಹೇಳಿ ನೋಡೋಣ. ಅಂಥ ಪರಮಾತ್ಮನನ್ನ ಸಂಗೀತದಲ್ಲಿಯೂ ಕೂಡ ಸುಂದರ, ಪಾಂಡಿತ್ಯದಲ್ಲಿಯೂ ಕೂಡ ಸುಂದರ, ನವವಿಧ ವ್ಯಾಕರಣ ಪಂಡಿತ ಮುಖ್ಯ ಪ್ರಾಣದೇವರು. ನೋಡಲಿಕ್ಕೆ 32 ಶರೀರ, 32 ಲಕ್ಷಣ ಇರುವ ಶರೀರ. ಅದಾದ ಮೇಲೆ ಸಾಮರ್ಥ್ಯದ ಬಗ್ಗೆ ಹೇಳುತ್ತಾರೆ. ವಾಯುದೇವರ ಸಾಮರ್ಥ್ಯ ಎಂಥದ್ದು, ದೈಹಿಕ ಸಾಮರ್ಥ್ಯ ಎಂಥದ್ದು, ಎಂಥೆಂಥ ಕೆಲಸ ಮಾಡಿದ ಅನ್ನುವುದನ್ನು ಮುಖ್ಯ ಪ್ರಾಣದೇವರು ಅವತಾರವಾದ ಹನುಮಂತನ ಅವತಾರ, ಭೀಮಸೇನನ ಅವತಾರ, ಮಧ್ವಾಚಾರ್ಯರ ಅವತಾರ, 3 ಅವತಾರದಲ್ಲಿ ನಾವು ನೋಡಬೇಕು ಅಂತನ್ನುವುದಾದರೆ, ಭೀಮಸೇನ ದೇವರ ಬಗ್ಗೆ ನಾವು ಹೇಳಬೇಕು ಅಂತನ್ನುವುದಾದರೆ ನಮಗೆ ಮಹಾಭಾರತವನ್ನು ನೋಡಬೇಕು. ಮಹಾಭಾರತದಲ್ಲಿ ಭೀಮಸೇನ ದೇವರ ಪರಿಚಯ ಸಿಗುತ್ತೆ ನಿಮಗೆ. ಇನ್ನು ಹನುಮಂತನ ಬಗ್ಗೆ ತಿಳ್ಕೊಳ್ಬೇಕಾ, ನೀವು ರಾಮಾಯಣಕ್ಕೆ ಬರಬೇಕು. ರಾಮಾಯಣದಲ್ಲಿ ಸ್ಪೆಷಲಿ ಸುಂದರಕಾಂಡ, ಇಡೀ ರಾಮಾಯಣದಲ್ಲಿ ಮುಖ್ಯ ಪ್ರಾಣದೇವರ ಬಗ್ಗೆ ಇದೆ. ಸ್ಪೆಷಲಿ ಸುಂದರಕಾಂಡದಲ್ಲಿ ವಿಶೇಷವಾಗಿ ಪರಾಕ್ರಮ, ಶಕ್ತಿ, ಜ್ಞಾನ, ಶೌರ್ಯ ಎಲ್ಲದರ ಪರಿಚಯವಾಗ್ತದೆ ಸುಂದರಕಾಂಡದಲ್ಲಿ. ಇನ್ನು ಮಧ್ವಾಚಾರ್ಯರ ಬಗ್ಗೆ ಸೌಂದರ್ಯ, ಜ್ಞಾನ, ವಿದ್ಯೆ, ಪರಾಕ್ರಮ ಇವೆಲ್ಲದರ ಪರಿಚಯ ಆಗಬೇಕಂದ್ರೆ ಸುಮಧ್ವಿಜಯ ನೋಡಿ. ಸುಮಧ್ವಿಜಯದಲ್ಲಿ ಪೂರ್ತಿ ಮಧ್ವಾಚಾರ್ಯರ ಪರಿಚಯವಾಗುತ್ತೆ. 3 ಅವತಾರವನ್ನು ನಾವು
ಚೆನ್ನಾಗಿ ತಿಳ್ಕೊಳ್ಬೇಕಾದ್ರೆ 3 ಗ್ರಂಥಗಳ ಪರಿಚಯ ಆಗಬೇಕು. ಅಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಭೀಮಸೇನ ದೇವರ ಬಗ್ಗೆ ನೋಡಿದಾಗ ಮಹಾಭಾರತದಲ್ಲಿ ಸಜ್ಜನರು ಭೀಮಸೇನ ದೇವರನ್ನ ನೋಡಿಬಿಟ್ರೆ ಭಾರೀ ಆನಂದ ಆಗ್ತಿತ್ತಂತೆ. ಎಂಥ ಗುರುಗಳು. ಅವರು ಕಾಶಿರಾಜನ ಹತ್ರ ಒಂದ್ಸತಿ ವಾದಕ್ಕೆ ಹೋಗ್ತಾರೆ. ಆದರೆ ಕ್ಷತ್ರಿಯರು ರಾಜ ಕಿರೀಟ ಕಟ್ಟಿದ ರಾಜನಾದರೂ ಕೂಡ ಒಬ್ಬ ಶಾಸ್ತ್ರ ಮಹಾಪಂಡಿತ ಬ್ರಾಹ್ಮಣನಂತೆ ವಾದಕ್ಕೆ ಹೋಗ್ತಾರೆ ಭೀಮಸೇನ ದೇವರು. ಅಂದರೆ ವಾದ ಮಾಡಬೇಕಾದ್ರೆ ಆಚಾರದಷ್ಟೇ ಅಂತಲ್ಲ, ನಮ್ಮಲ್ಲಿ ಏನಿದ್ದಿಲ್ಲ ಬರೀ ಆಚಾರಕ್ಕೆ ಕಟ್ಟಿರ್ತಾರೆ. ಏನಂದರೆ ಏಕಾದಶಿ, ಚಾತುರ್ಮಾಸ್ಯ ಇಂಥವೆಲ್ಲ ಆಚಾರಕ್ಕೆ ಇಟ್ಟಿರ್ತಾರೆ ಸ್ಪೆಷಲ್. ದ್ವಾದಶಿ ಗೀದಶಿ ಅಂತ ಹೇಳಿದ್ರೆ ನಾವು ಪಾಲನೆ ಕಂಪಲ್ಸರಿ ಮಾಡ್ತೀವಿ. ಓದೋದು ಕಷ್ಟಪಟ್ಟು ಇವೆಲ್ಲ ಆಚಾರಕ್ಕೆ ಇಟ್ಟಿರ್ತಾರೆ. ಆದರೆ ಭೀಮಸೇನ ದೇವರು ಕ್ಷತ್ರಿಯರು, ಆದರೂ ಕೂಡ ಚೆನ್ನಾಗಿ ಶಾಸ್ತ್ರ ಅಧ್ಯಯನ ಮಾಡಿ ವಾದಗಳನ್ನು ಮಾಡಿ ಆ ಭೀಮಸೇನ ದೇವರಿದ್ದಾಗೆ ಶುದ್ಧವಾದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಿದ್ದರಂತೆ ಭೀಮಸೇನ ದೇವರು. ಶುದ್ಧ ಸಿದ್ಧಾಂತ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಕಾಶಿರಾಜನ ಹತ್ರ ಒಂದು ಸತ್ಯ ವೇದಾಂತದ ಚರ್ಚೆ ನಡೀತಿದೆ, ವಾದ ವಿವಾದ ನಡೆಯುವಾಗ ಆ ಸಭೆಗೆ ಭೀಮಸೇನ ದೇವರು ಹೋಗ್ತಾರೆ. ಹೋಗಿ ಅಲ್ಲಿ ಪರಮಾತ್ಮ ಈಶ ಉಳಿದ ಲಕ್ಷ್ಮಿಯಿಂದ ಆರಂಭಿಸಿ ಎಲ್ಲರೂ ದಾಸರು ಅನ್ನುವ ಈ ಶುದ್ಧ ಸಿದ್ಧಾಂತವನ್ನು ಭೀಮಸೇನ ದೇವರು ಅಲ್ಲಿ ಮಂಡನೆ ಮಾಡ್ತಾರೆ. ಆ ಸಭೆಯಲ್ಲಿ ಉಳಿದ ಎಲ್ಲ ರಾಜರು, ಅಲ್ಲಿದ್ದ ಎಲ್ಲ ಪಂಡಿತರು, ಋಷಿಗಳು ತಲೆದೂಗಿ ಬಿಡ್ತಾರೆ. ಎಂಥ ಪಾಂಡಿತ್ಯ, ಏನು ಸಿದ್ಧಾಂತ ಇದು, ಇಂಥ ಶುದ್ಧ ಸಿದ್ಧಾಂತವನ್ನು ನೀವು ಪ್ರತಿಪಾದನೆ ಮಾಡಿದಿರಿ, ಬಹಳ ಸಂತೋಷ ಆಯಿತು. ಎಲ್ಲ ಸಭೆಯಲ್ಲಿ ಭೀಮಸೇನ ದೇವರಿಗೆ ಜೈಕಾರ, ಉದ್ಘೋಷ ಎಲ್ಲ ಕಡೆ ಭೀಮಸೇನ ದೇವರಿಗೆ. ಆಗ ಕಾಶಿರಾಜನಿಗೆ ಬಹಳ ಸಂತೋಷ ಆಗಿಬಿಡ್ತದೆ. ಕಾಶಿರಾಜ ತನ್ನ ಮನೆಗೆ ಆತಿಥ್ಯಕ್ಕೆ ಕರೀತಾರೆ ಭೀಮಸೇನ ದೇವರನ್ನು. ಕರೆದು ಆತಿಥ್ಯವನ್ನು ಕೊಟ್ಟು ವಿಶೇಷವಾಗಿ ಉಪಚಾರವನ್ನು ಮಾಡಿ ಭೀಮಸೇನ ದೇವರಿಗೆ ಆಮೇಲೆ ಒಂದು ಮಾತು ಕೇಳ್ತಾನೆ. ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾರು? ಕಾಶಿರಾಜ. ಒಂದು ನಿಯಮ ಇದೆ. ಏನು ಅಂದರೆ, ಪಾಂಡಿತ್ಯವನ್ನು ಕಂಡು ಸಂತೋಷಪಟ್ಟು, ಪರಾಕ್ರಮವನ್ನು ನೋಡಿ ಸಂತೋಷಪಟ್ಟು, ಅಥವಾ ಕಲೆಯನ್ನು ನೋಡಿ ಸಂತೋಷಪಟ್ಟು, ಯಾರಾದರೂ ನಿನ್ನ ಕಲೆ, ಪರಾಕ್ರಮ, ಪಾಂಡಿತ್ಯವನ್ನು ನೋಡಿ ನನಗೆ ಸಂತೋಷ ಆಗಿದೆ, ನಾನು ಕನ್ಯಾದಾನ ಮಾಡ್ತೀನಿ ಅಂದರೆ ಒಲ್ಲಿರಬಾರ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ನೋಡಿ ಹೇಳ್ಬೇಕು. ಮತ್ತೆ ಆಲ್ರೆಡಿ ಒಬ್ಬ ಹೆಂಡತಿ ಇದ್ಲಲ್ಲ, ಮತ್ತೆ 2ನೇ ಸರ್ತಿ ಗತ್ಲಕ್ಕೆ ಹಾಕ್ಬಾರ್ದು ಆಚಾರ. ಅಲ್ಲ, ಆಚಾರ್ಯಗೆ ಕನ್ಯೆ ಕೊಡೋದೇ ಕಷ್ಟ. ಈ ರೀತಿ ಗೆದ್ದಾಗೆಲ್ಲ ಕೊಡೋದಂತೂ ಅದು ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ನೋಡಿ ಕೊಡಬೇಕು. ಆಲ್ರೆಡಿ ಒಬ್ಬರು ಇಬ್ಬರು ಇದ್ದರೆ 3ನೇ ಅದರ ಮತ್ತೆ ಆಚಾರ್ಯ ಪದ್ಧತಿಗೆ ಹಾಕಿಬಿಡ್ತಾರೆ. ಯಾಕಂದ್ರೆ ದಾನ ಕೊಟ್ಟಾಗ ಕೊಟ್ಟವ್ರಿಗಿಂತ ತಗೊಂಡವರು ಪರೇಶಾನ್ ಆಗಿರ್ತಾರೆ ಎಷ್ಟೋ ಸಲ. ಈ ಅಧಿಕ ಮಾಸ ಅಂತೂ ಭಾಳ ಡೇಂಜರ್. ಪುಣ್ಯ ಕಟ್ಕೊಳ್ಳೋರು ಕಟ್ಕೊಂಡ್ಬಿಡ್ತಾರೆ, ಆಚಾರ್ಯನ ಪದ್ಧತಿ ಹಾಕೋರು ಹಾಕಿಬಿಡ್ತಾರೆ. ಅಧಿಕ ಮಾಸಕ್ಕೊಬ್ಬರು ಕರೆದ್ರಂತೆ, ಆಚಾರ್ಯ ನಮ್ಮ ಮನೆಗೆ ದಾನ ಕೊಡ್ತೀವಿ ಬರೀ 33 ದಾನ. ವೈಶಾಖ ಮಾಸ, ಕಡಿ ಬಿಸಿಲು, ಭಯಂಕರ ತಾಪ. ಮನೆಗೆ ಕರೆದು ಒಂದು 101 ರೂಪಾಯಿ ಒಂದು ತಟ್ಟೆಯಾಗ 33 ದಾನ ಇಟ್ಟು ಕೊಟ್ರಂತೆ. ಏನು ಕೊಟ್ಟರು ಅಂದರೆ 33 ಲವಂಗ ಕೊಟ್ಟಿದ್ರು. ಪರವಾಗಿಲ್ಲ, ಅದನ್ನೇನೋ ಒಂದು ಪಾಕೆಟ್ ಹಾಕಿ ಜೇಬಲ್ಲಿ ಹಾಕೊಂಡು ಮನೆಗೆ ಹೋಗ್ಬೋದು. ಅದ್ರ ಜೊತೆ ಇನ್ನೊಂದು ರೂಲ್ಸ್ ಹೇಳಿದ್ರು, ಆಚಾರ್ಯ ನಮ್ಮ ಮನೆ ಒಂದು ಪದ್ಧತಿ, ನಮ್ಮ ಮನೆಗೆ ತಿಂದು ಹೋಗ್ಬೋದು. ಸತ್ತು ಹೋಗ್ತಾರೆ ಆಚಾರ್ಯ ವೈಶಾಖ ಮಾಸ ಮೊದಲೇ. ರಕ್ತ ವಾಂತಿಂಗ್ ಹೇಗೆ ಹೋಗುತ್ತೆ ಆಚಾರ್ಯ. ಭಯಂಕರ ಬಿಸಿಲು, ಆ ತಾಪ. ಆದ್ರೆ ಮತ್ತೆ ಆಚಾರ್ಯ 33 ಲವಂಗ ಆಮೇಲೆ ತಿಳಿಸಿದ ಗತಿನಾಗ್ಬೋದು. ಆಗ ಕಾಶಿರಾಜ ಅಂತಾನೆ, ನನ್ನ ಮಗಳನ್ನ ದಾನ ಕೊಡ್ತೀನಿ, ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಆಯಿತು ಅಂದ್ಬಿಡ್ತಾರೆ. ಒಲ್ಲೆ ಅನ್ನಬಾರ್ದಂತೆ, ಶಾಸ್ತ್ರ ನಿಷೇಧ. ಆಮೇಲೆ ಹಿರಿಯರ ಮಾತು ಕೂಡ ಒಲ್ಲೆ ಆಗುವುದಿಲ್ಲ, ಇಲ್ಲ, ಈ ಶಬ್ದಗಳು ಹಿರಿಯರ ಕಿವಿಗೆ ಬಿಡಬಾರ್ದಂತೆ. ಒಂದು ದ್ರೌಪದಿಯನ್ನು ಕರ್ಕೊಂಡು ಬಂದ ಮೇಲೆ ಒಂದು ಹೆಣ್ಣನ್ನು ತಂದಿದ್ದೀವಿ ಅಂದ್ರೆ ಹಂಚಿಕೊಡ್ತೀನಿ ಅಂದ್ರೆ ಅದನ್ನೇ ಮಾಡಿದ್ರು. ಅದರ ತತ್ವ ಬೇರೆ, ಆ ವಿಷಯನೇ ಬೇರೆ. ಆದರೂ ಕೂಡ ತಾಯಿ ಮಾತನ್ನು ನಿಷೇಧ ಮಾಡಲಿಲ್ಲ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಅದು ಪರಮ ಪ್ರಮಾಣ ಸರಿಯಾಗಿದೆ ಅಂತ ಅವರೇ ಸರ್ಟಿಫೈಡ್ ಮಾಡ್ತಾರೆ. ಇಲ್ಲ ಅನ್ನಲ್ಲ ಭೀಮಸೇನ ದೇವರು. ಆಯಿತು ಅಂತ ಮಗಳನ್ನು ಮದುವೆ ಮಾಡಿಕೊಳ್ತಾರೆ. ಆ ಕಾಶಿರಾಜನ ಮಗಳ ಹೆಸರು ಕಾಳಿ ಅಂತ ಹೆಸರು.
ಬರೀ ಹೆಸರು, ಇಟ್ಟೆ ಹೆಸರು ಕಾಳಿ ಅಂತ. ಯಾಕೆ ಇಟ್ಟಿದ್ರು ಗೊತ್ತಿಲ್ಲ, ಅದಕ್ಕೆ ಹೆಸರು ಕಾಳಿ. ಅಕ್ಕಿನ ಕೊಟ್ಟು ಭೀಮಸೇನ ದೇವರಿಗೆ ಮದುವೆ ಮಾಡ್ತಾರೆ. ಆಗ ವಾದಕ್ಕೂ ಹೋದ ಭೀಮಸೇನ ದೇವರು, ಭೀಮಸೇನ ವರಮಲ್ಲ ಭೀಮಸೇನ ಆಚಾರ ಏನು ಅಂದ್ರೆ ಅದು ಮದುವೆ ಮಾಡಿಕೊಂಡು ಮೊದಲಿಗೆ ಇತ್ತಿನ ಕರ್ಕೊಂಡು ಮನೆಗೆ ಬರ್ತಾರೆ. ಆರತಿ ಮಾಡಿ ಸ್ವೀಕಾರ ಮಾಡ್ತಾರೆ ಮನೆಯವರು. ಅದನ್ನ ಪ್ರಾಣೇಶದಾಸರು ಹೇ ಕಾಳಿನಾಥ ಅಂತ ಒಂದು ಕಡೆ ಬಿಡು. ತಿಮಿರು ರಿಪ ನಿಭ ಅಮರ ವಂದಿತ ಡಮರು ಧರಪಿತ ಸಮೀರ ದೇವ ನಮೋ ನಮೋ ಗುರುವಾತ ಅಂತ ಒಂದು ಪದ್ಯ ರಚನೆ ಮಾಡ್ತಾರೆ ಪ್ರಾಣೇಶದಾಸರು. ತುಂಬ ಕ್ಲಿಷ್ಟ ಹಾಡು. ಪ್ರಾಣೇಶದಾಸರ ಹಾಡು ಅರ್ಥ ಆಗಬೇಕಾದ್ರೆ ಉತ್ತರ ಕರ್ನಾಟಕದ ಶಬ್ದ ಚಂದ ಪರಿಚಯ ಇರಬೇಕು. ಒಬ್ಬೊಬ್ಬರು ಒಂದೊಂದು ಕ್ರಮ ಇದೆ ನಮ್ಮಲ್ಲಿ. ಬಯಲಾಟ ಯಾರಾದರೂ ನೋಡಿದ್ದೀರಾ ಅಂತಂದ್ರೆ ಹಳೆ ಮಂದಿ ನೋಡಿರ್ತಾರೆ ಬಯಲಾಟ, ಹೊಸ ಮಂದಿಗೆ ಗೊತ್ತಿಲ್ಲ. ನಾವೆಲ್ಲ ತುಂಬ ನೋಡಿದ್ದೀವಿ ಬಯಲಾಟ. ಬಯಲಾಟದೊಳಗಡೆ ಹಾಡು ಹಾಡ್ತಾರೆ ನೋಡಿ, ಹಾಗಿರುತ್ತೆ ಗೊತ್ತಾ? ಅದು ಸ್ಥಾಯಿಲಿಂದ ಅಂತರಕ್ಕೆ ಹೋಗಂಗಿಲ್ಲ. ಬಯಲಾಟದಲ್ಲಿ ಅಂತರಲಿಂದ ಶುರುವಾಗುತ್ತೆ, ಎತ್ತರ ಧ್ವನಿಲಿಂದ ತೆಳಗಡೆ ಬರ್ತಾರೆ. ಬಯಲಾಟದ ಸ್ಟೈಲ್ ಬೇರೆ, ಹಳೆ ಜನರಿಗೆಲ್ಲ ಗೊತ್ತಿರುತ್ತೆ. ನಿಮಗೆ ಅಸ್ಕಿಯ ಹಾಡು, ಅಸ್ಕಿಯ ಹಾಡು ಗೋವಿಂದಾಸರ ಹಾಡು ನಿಮಗೆ ಕಾಂಪೋಸ್ ಗೊತ್ತಾಗಬೇಕು ಅಂದರೆ ಬಯಲಾಟದ ಧಾಟಿ ಗೊತ್ತಿರಬೇಕು, ಅಂದರೆ ಅವರು ಕಾಂಪೋಸ್ ಮಾಡ್ಲಿಕ್ಕೆ ಸಾಧ್ಯ. ಮಾಯಿ ವೈರಿ ಮಧ್ವ ರಾಯರ ಪ್ರಿಯನೇ ಅಂತ ಕಂಪೋಸ್ ಮಾಡಿದ್ದಾರೆ. ಬಾಯೆಂದು ಕರೆವೆಂದು ದೇವ, ಅದು ಪೂರ್ತಿ ಅಂತರದಿಂದ ಶುರುವಾಗುತ್ತೆ, ಮೇಲೆ ಎತ್ತರದಲ್ಲಿಂದ ಕೆಳಗಡೆ ಬರ್ತಾರೆ. ಅದು ಬಯಲಾಟದ ಧಾಟಿ ಶೈಲಿ, ಇಲ್ಲಾಂದ್ರೆ ಹಾಡಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಶೈಲಿ. ಅವರ ಶೈಲಿ ಏನು, ಅವರ ಏನಾದರೂ ಕ್ಷೇತ್ರ ಯಾವುದು, ಆ ಕ್ಷೇತ್ರದಲ್ಲಿ ಯಾವ ವಸ್ತು ಹೆಂಗೆ ಬಳಸ್ತಾರೆ ಇದು ಗೊತ್ತಾದಾಗ ಅವರ ಅರ್ಥ, ಅವರ ಸಾಹಿತ್ಯ ನಮಗೆ ಪರಿಚಯ ಆಗ್ತದೆ. ಅದ್ರ ಜೊತೆಗೆ ತತ್ವ ಗೊತ್ತಿರಬೇಕು, ಅದು ಬೇರೆ ಎಕ್ಸ್ಟ್ರಾ. ಹೀಗೆಲ್ಲ ಇರುತ್ತೆ. ತಿಮಿರು ರಿಪು ನಿಭ ಅಮರ ವಂದಿತ, ಅಮರ ವಂದಿತ ಅಂದರೆ ದೇವತೆಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳುವವ. ಅಮರ ವಂದಿತ ಡಮರು ಧರಪಿತ ಸಮೀರದೇ, ಅದರಲ್ಲಿ ಹೇ ಕಾಳಿನಾಥ ಅಂತಾರೆ. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಕಾಳಿ ಅಂದರೆ ಯಾರು? ಪಾರ್ವತಿ ದೇವಿಗೆ ಕಾಳಿ ಅಂತ ಹೆಸರು. ಕಾಳಿ ನಾಥ ಅಂದ್ರೆ ಒಡೆಯ, ಅಂದ್ರೆ ಗಂಡ. ಪಾರ್ವತಿ ದೇವಿಗೆ ಗಂಡ ಅಂದ್ರೆ ಮುಖ್ಯ ಪ್ರಾಣದೇವರು ಅಂತಂದುಬಿಟ್ರೆ ಭೀಮಸೇನ ದೇವರು. ಹಾಗಿದ್ರೆ ಇವರು ರುದ್ರದೇವರು ಆಗಿರಬೇಕು ಅಂತ ಇವರು ಅಂದಾಜು. ನಮ್ಮ ಕಡೆ ಉತ್ತರ ಕನ್ನಡ ಭಾಷೆಯಲ್ಲಿ ಕುಳ್ಳು ಗುರುತು ಅಂತ ಅಂದಾಜಿನ ಹೊಡೆದು ಬಿಡೋದು, ನನಗೆ ಅಂದಾಜಿನ ಒಂದು ಮಾತು ಹೊಡೆದು ಬಿಡೋದು. ಹಾಗೆ ಕಾಳಿನಾಥ ಅಂತ ಪ್ರಾಣೇಶದಾಸರು ಮಾಡಿದ್ದಾರೆ ಅಂತ ಅನ್ನೋದಾದ್ರೆ, ಹಾಗಿದ್ರೆ ಇವರು ಪಾರ್ವತಿಯ ಪತಿಯಾದ ರುದ್ರದೇವರೇ ಆಗಿರಬೇಕು. ಯಾಕಂದ್ರೆ ಪಾರ್ವತಿ ಬೇರೆಯವ್ರನ್ನ ಮದುವೆ ಆಗಲ್ಲ, ಏಕಪತ್ನಿ ವ್ರತಸ್ಥರು. ಒಂದು ಅವರು ಬೇರೆಯವ್ರನ್ನ ಮದುವೆ ಆಗೋಲ್ಲ. ಆದ್ದರಿಂದ ಕಾಳಿ ಅಂದ್ರೆ ಪಾರ್ವತಿ ದೇವಿ, ನಾಥ ಅಂದ್ರೆ ಗಂಡ. ಆ ಕಾಳಿಯ ಅಂದ್ರೆ ಪಾರ್ವತಿ ದೇವಿಯ ಗಂಡ ಅಂದ್ರೆ ಭೀಮಸೇನ ದೇವರು, ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ರುದ್ರದೇವರು ಅವತಾರ. ಈ ರೀತಿ ವಾಲ್ಮೀಕಿ ರಾಮಾಯಣದಲ್ಲಿಯೂ ಶ್ಲೋಕ ಇದ್ದಾವೆ. ಆದರೆ ವಾಸ್ತವ ಪ್ರಾಣೇಶದಾಸರು ಏನಂತಾರೆ, ಕಾಳಿ ಅಂದ್ರೆ ಪಾರ್ವತಿ ಕಾಳಿ ಅಲ್ಲ, ಆಕಾಶರಾಜನ ಮಗಳ ಹೆಸರು ಕಾಳಿ. ಇಟ್ಟ ಹೆಸರು ಅದು ಗೊತ್ತಿಲ್ಲ ಅಂದ್ರೆ ಮತ್ತೆ ಕನ್ಫ್ಯೂಸನ್. ಈಗ ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ವಾಯುದೇವರನ್ನು ರುದ್ರದೇವರ ಅವತಾರ ಅಂತ ಕನ್ಫ್ಯೂಸ್ ಆದಂತಹ, ಸಂದೇಹ ಪಟ್ಟಂತ ಅನೇಕ ಘಟ್ಟಗಳಿದ್ದಾವೆ. ತುಂಬಾ ಕನ್ಫ್ಯೂಷನ್. ಯಾಕಂದ್ರೆ ಅವರು ಇನ್ನೊಬ್ಬರನ್ನ ಕೇಳಂಗಿಲ್ಲ, ತಮಗೆ ಆಲೋಚನೆ ಮಾಡೋ ಸಾಮರ್ಥ್ಯ ಇರಂಗಿಲ್ಲ. ಇಂಥವರೇ ಗದ್ದೆ ಮಾಡೋದು ಶಾಸ್ತ್ರದವರು. ನಮ್ಗೆ ಗೊತ್ತಿಲ್ಲಲ್ಲ, ಗುರುಗಳ ಹತ್ರ ಹೋಗಿ ಕೇಳಿ ಇದು ಏನು ಅರ್ಥ ನಮಗೊಂಚೂರು ತಿಳಿಸಿ ಹೇಳಿ. ಹೇಳ್ತಾರೆ ಗುರುಗಳು, ಚೆನ್ನಾಗಿ ಹೇಳ್ತಾರೆ. ನಮಗಿಲ್ಲ, ನಮಗೇನು ಗೊತ್ತಿಲ್ಲ ಅಂದರೆ ಕನ್ನಡ, ನಮಗೂ ಕನ್ನಡ ಬರ್ತದೆ. ವಾಲ್ಮೀಕಿ ರಾಮಾಯಣ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ನಂದು ಕನ್ನಡ ಎಮ್ಮೆ ಗೊತ್ತಾ? ನಿಂದು ಕನ್ನಡ ಎಮ್ಮೆ ಆಗಿರ್ಬೋದು, ಆದರೆ ಭಾಷ್ಯ ಅಂತೂ ನಿನಗೆ ಗೊತ್ತಿಲ್ಲಲ್ಲ. ಭಾಷ್ಯ, ಟೀಕಾ, ಟಿಪ್ಪಣಿ ಗೊತ್ತಿಲ್ಲಲ್ಲ. ದೈವಾನುಗ್ರಹ ಆಗದ ಹೊರತು ಶುದ್ಧ ತತ್ವದ ಜ್ಞಾನ ಬರುವುದಿಲ್ಲ. ಪಾಂಡಿತ್ಯ ಹೊಂದಿದವರು ಹೆಜ್ಜೆ ತಪ್ಪಿದವರು ಇದ್ದಾರೆ ನಮ್ಮಲ್ಲಿ. ಭಾರೀ ಪಾಂಡಿತ್ಯ ಗಳಿಸಿ ಅರ್ಥ ಮಾಡೋದ್ರಲ್ಲಿ ಅಪರ್ಥ ಮಾಡಿಕೊಂಡು ತಪ್ಪು ಹೆಜ್ಜೆ ಇಟ್ಟವರಿದ್ದಾರೆ. ಆಲೋಚನೆ ಮಾಡಿ ಓದೋರ ಗತಿ. ಇದಕ್ಕಿಷ್ಟೇ ಅರ್ಥ. ಒಂದು, ಚೆನ್ನಾಗಿ ಅಧ್ಯಯನ ಮಾಡಬೇಕು ನಮ್ಮ ಸಾಮರ್ಥ್ಯ ಇದ್ದಷ್ಟು. ಅದರ ಜೊತೆ ಗುರುಗಳನ್ನು ಚೆನ್ನಾಗಿ ಗುರು ಸೇವೆಯನ್ನು ಮಾಡಿ ಅವರನ್ನು ಸಂತೋಷಪಡಿಸಿ, ಆಗ ಗುರುಗಳಿಂದ ಸರಿಯಾಗಿ ಉಪದೇಶ ಪಡೆದಾಗ ಅದು ನಮಗೆ ಉಪದೇಶ ಆಗುತ್ತೆ. ಒಂದು, ಆ ಪಡೆದ ಉಪದೇಶ ನಮ್ಮಲ್ಲಿ ಉಳಿಯಲ್ಲ. ಯಾಕಂದ್ರೆ ತತ್ವಜ್ಞಾನ ಪಚ್ಚಕರ್ಪರಿದ್ದಂಗೆ ಹೀಗಿದೆ ಅಂದರೆ ಇನ್ನೊಂದು ಹಸಿಗೆ ಹಾರಿ ಹೋಗುತ್ತೆ.
ಇರೋದಿಲ್ಲ ತಲೆಯಲ್ಲಿ. ಅದಕ್ಕೋಸ್ಕರ ಇವತ್ತು ನಾವು ಧರಿಸಿದ ಜ್ಞಾನ ನಮ್ಮಲ್ಲಿ ಹಾಗೇ ಉಳಿಬೇಕು ಅನ್ನುವುದಾದರೆ ಅದಕ್ಕೆ ಜಪ ಅನುಷ್ಠಾನ ಬೇಕು. ನೋಡಿ, ಪರಮಾತ್ಮನ ತತ್ವ ಗೊತ್ತಾಗಬೇಕಾದ್ರೆ ಗುರುಗಳ ಸೇವೆಯಿಂದ ಮಾಡಿ, ಸಂತೋಷಪಡಿಸಿ, ಅಧ್ಯಯನ ಮಾಡಿ, ಜ್ಞಾನ ಪಡೆದು ಆ ಜ್ಞಾನ ನಮ್ಮಲ್ಲಿ ಉಳಿಬೇಕಾದ್ರೆ ಅನುಷ್ಠಾನ ಬೇಕು. ಇಷ್ಟು ಪರಂಪರೆ ಇದೆ ಜ್ಞಾನ ಪಡೀಲಿಕ್ಕೆ. ಇಲ್ಲ ಅಂದರೆ ಏನೇನೋ ಹೇಳಿಬಿಡ್ತಾರೆ. ಅಂತಹ ಭೀಮಸೇನ ದೇವರ ನಂತರ ಮುಖ್ಯ ಪ್ರಾಣದೇವರು ಮತ್ತೊಂದು ಅವತಾರ ಅಂತಂದರೆ ಹನುಮಂತ. ಆ ಹನುಮಂತನಿಗೆ ಹನುಮಂತ ಅನ್ನುವ ಶಬ್ದವೇ ಕನ್ಫ್ಯೂಸ್ ಮಾಡಿಬಿಡ್ತದೆ. ಮೊದಲು ಸ್ಟಾರ್ಟಿಂಗ್ ಹನುಮಂತ ಅಂದರೆ ಏನು ಅಂತಂದರೆ ಹೇಳ್ತಾರೆ ಸ್ಪಷ್ಟವಾಗಿ. ಹನು ಅಂದರೆ ಸಂಸ್ಕೃತದಲ್ಲಿ ಸುಮಾರು 4-6 ಅರ್ಥಗಳಿದ್ದಾವೆ. ಆದರೆ ಜನರು ಮಾಡಿದ ಅರ್ಥ ಏನು? ಹನು ಅಂತಂದರೆ ಉಬ್ಬಿದ್ದು. ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸೂಜನ್ ಅಂತ ನೋಡಿ, ಉಬ್ಬಿಕೊಂಡದ್ದು ಅಥವಾ ಬಾತದ್ದು ರಫ್ ಭಾಷೆಯಲ್ಲಿ ಹೇಳಬೇಕಾದ್ರೆ. ಮಂತ ಅಂದರೆ ಉಳ್ಳವನು, ಅಂದರೆ ಮುಖ ಬಾತುಕೊಂಡು ಉಳ್ಳವನು, ಈ ರೀತಿ ಅರ್ಥ ಮಾಡಿ. ನೆಕ್ಸ್ಟ್ ಕ್ವಶನ್ ಶುರುವಾಯ್ತಲ್ಲ, ಏನು ಯಾಕೆ ಬಾಯ್ತ್ರಿ ಮುಖ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಿದ್ರು ಇಲ್ಲ. ಆ ಹನುಮಂತ ಸಣ್ಣವನಿದ್ದಾಗ ಉದಯಿಸುವ ಸೂರ್ಯನನ್ನು ಕೆಂಪಾಗಿ ಕಂಡು ಅದು ಹಣ್ಣು ಇರಬಹುದು ಅಂತೇಳಿ ತಿನ್ನಲಿಕ್ಕೆ ಅಂತ ನೆಗೆದು ಬಿಟ್ಟಂತೆ, ಜಿಗಿದು ಬಿಟ್ಟ. ಆ ಹೋದಾಗ ಆ ಸೂರ್ಯ ಈತನಿಗೆ ವಜ್ರಾಯದಿಂದ ಮುಖಕ್ಕೆ ಹೊಡೆದು ಬಿಟ್ಟಂತೆ. ಹೊಡೆದ ತಕ್ಷಣ ಆಗ ಮುಖ ಬಾತ್ಕೊಂಡು ಬಿಡ್ತು. ಬಾತುಕೊಂಡಂಥ ಮುಖ ಉಳ್ಳವನು ಅಂತ ಅರ್ಥ ಮಾಡಿದರು. ಯಾರಿಗೆ? ಮುಖ್ಯ ಪ್ರಾಣದೇವರಿಗೆ. ಹನುಮಂತ ಅಂತ ಈ ರೀತಿ ಅರ್ಥ ಮಾಡಿದರು. ಇದು ಸರಿಯಾದ ಅರ್ಥನ ಪ್ರಶ್ನೆ. ಇಲ್ಲಿ ಶಾಸ್ತ್ರದಲ್ಲಿ ನಾನಾ ತರಹದ ಬೇರೆ ಬೇರೆ ಅರ್ಥಗಳನ್ನು ಮಾಡ್ತಾರಲ್ಲ, ಮಾಡುವಾಗ ತಪ್ಪು ಅರ್ಥ ಮಾಡಿದವರು ಯಾರು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಒಂದು ಅರ್ಥ ಮಾಡಿದರೆ ಅದು ಪ್ರಾಕ್ಟಿಕಲಿ ವಿರೋಧ ಇರಬಾರ್ದು. ಈ ಗಂಗಾಯಾಮ್ ಘೋಷ ಅಂತ ಒಂದು ವಾಕ್ಯ ಇದೆ. ಗಂಗಾಯಾಮ್ ಘೋಷ ಅಂದರೆ ಗಂಗಾ ನದಿಯ ಮೇಲೆ ಗೋಶಾಲ ಅಂತ ಅರ್ಥ. ಗಂಗಾ ನದಿಯ ಮೇಲೆ ಗೋಶಾಲ. ಗಂಗಾ ನದಿ ಎಲ್ಲೇನೋ ಗೋಶಾಲೆ ಇರುತ್ತೆ ಅಲ್ರಿ. ಗಂಗಾ ನದಿ ಮೇಲೆ ಹರ್ಕೊಂಡು ಹೋಗ್ತವ್ರೆ, ಯಾರು ಸತ್ತು ಹೋಗ್ತಾರೆ ಅಷ್ಟೇ. ಅದನ್ನ ಏನು ಮಾಡಬೇಕು? ಲಕ್ಷಣಾರ್ಥ ಅಂತ ಮಾಡ್ತಾರೆ. ಗಂಗಾಯಾಮ್ ಘೋಷ ಅಂದರೆ ಗಂಗಾ ನದಿಯ ಮೇಲೆ ಗೋಶಾಲ ಅಂದರೆ ಅದರ ಅರ್ಥ ಏನು? ಗಂಗಾ ನದಿಯ ದಂಡೆಯ ಮೇಲೆ ಗೋಶಾಲ ಅಂತ ಅರ್ಥ ಮಾಡ್ತಾರೆ. ನೀವು ಮಾಮೂಲಿಯಲ್ಲಿ ಎಲೆ ಮೇಲೆ ಅನ್ನ ಹಾಕಿರ್ತಾರೆ ನೋಡ್ರಿ, ತುಪ್ಪ ಹಾಕಿರ್ತಾರೆ, ಎಲ್ಲ ಬಡಿಸಿರ್ತಾರೆ. ಆ ಊಟ ಕೊಡೋನು ಆಚೆ ಈಚೆ ತಿರುಗ್ತಾ ಇರ್ತಾರೆ ನೋಡ್ರಿ. ಆಗ ಹೇಳ್ತಾರೆ, ಯಾಕಂತ ಹೇಳ್ತೀವಿ? ಅನ್ನ ಬಡಿಸ್ಯಾರ, ಎಲೆ ಮೇಲೆ ಕೂಡು ಅಂತಾರೆ. ಅಂತಾರೆ ಎಲೆ ಮೇಲೆ ಕೂಡಿದ್ರೆ ಎಲ್ಲಿ ಕೊಡ್ಬೇಕು? ಈಗ ಅನ್ನದ ಮೇಲೆ ಕೊಡ್ಬೇಕು. ಕೂಡ್ತಾರೆ ಯಾರನ್ನ? ಯಾರು ಕೂಡಲ್ಲ. ಅದರ ಅರ್ಥ ಎಲೆ ಮೇಲೆ ಕೂಡು ಅಂದರೆ ಎಲೆ ಪಕ್ಕಕ್ಕೆ ಬಂದು ಕೂಡು. ಇದಕ್ಕೆ ಲಕ್ಷಣ ಅರ್ಥ ಅಂತ ತರ್ಕದಲ್ಲಿ ಹೇಳ್ತಾರೆ. ವೆರಿ ಸಿಂಪಲ್ ರೀ, ಸರಿಯಾಗಿ ಅರ್ಥ ಆದ್ರೆ ಶಾಸ್ತ್ರ ಬಹಳ ಸರಳ. ಇದನ್ನು ಕಾಂಪ್ಲಿಕೇಟೆಡ್ ಯಾವಾಗ ಆಗ್ತದಂದ್ರೆ ತಿಳಿಸೋರಿಗೆ ಗೊತ್ತಿಲ್ಲ, ತಿಳ್ಕೊಳ್ಳೋರಿಗೆ ಗೊತ್ತಿಲ್ಲ ಅಂದ್ರೆ ಯಾರು ಕಲ್ತು ಗೋಯಿದ್ದಾಗಿ ಪ್ರಾಕ್ಟಿಕಲಿ ವಿರೋಧ ಬರಬಾರ್ದು. ಆದ್ದರಿಂದ ಇಲ್ಲಿ ಹನುಮಂತ ಅನ್ನುವ ಶಬ್ದವನ್ನು ಇವರು ಹಿಂಗೆ ಯಾಕೆ ಅರ್ಥ ಮಾಡಿಕೊಂಡ್ರು? ಅದರ ವಾಸ್ತವ ಅರ್ಥ ಏನು ಹನುಮಂತ ಅಂದ್ರೆ ಅನ್ನುವುದನ್ನ ನಮಗೆ ಪುರಾಣದಲ್ಲಿ ಆಚಾರ್ಯರೇ ತಿಳಿಸಿಕೊಡ್ತಾರೆ ತಮ್ಮ ಬಗ್ಗೆ ತಾವೇ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಪ್ರಾಬ್ಲಮ್ ನಾನು ನಿಮಗೆ ಹೇಳಿಬಿಡ್ತೀನಿ. ಏನಂದ್ರೆ ಹನು ಅಂದ್ರೆ ಉಬ್ಬಿದ್ದು, ಬಾತದ್ದು ಅಂತ ನೀವು ಅರ್ಥ ಮಾಡಿದ್ರಿ ಅಂತ ಇಟ್ಕೊಳ್ರಿ. ಏನಾದ್ರೂ ನಮ್ಮ ಪೆಟ್ಟಾದಾಗ ಬಾವು ಬರುತ್ತೆ, ಅದು ಪರ್ಮನೆಂಟ್ ಇರುತ್ತೆ. 4 ದಿವಸ ಕಡಿಮೆ ಆಗುತ್ತೆ. ಸ್ವಲ್ಪ ಉಪ್ಪಿನ ಕಾಟ ಕೊಟ್ವಿ, ಅಥವಾ ಬಿಸಿನೀರು ಹಾಕ್ಕೊಂಡ್ವಿ, ಕಾವು ಕೊಟ್ಕೊಂಡ್ವಿ, ಅಥವಾ ಪೇನ್ ಕಿಲ್ಲರ್ ತಗೊಂಡ್ವಿ, ಆ ಬಾವು ಕಡಿಮೆ ಆಗುತ್ತೋ ಇಲ್ಲ? ಬಾವು ಕಡಿಮೆ ಆಗುತ್ತೆ, ನ್ಯಾಚುರಲ್ ಸ್ಟೇಜ್ ಬಂದು ಹೋಗ್ಬಿಡ್ತದೆ, ಸಹಜವಾದ ಸ್ಥಿತಿಗೆ ಬಂದ್ಬಿಡ್ತದೆ. ಅಂದ್ರೆ ಒಂದು ಸರ್ತೆ ಸೂರ್ಯ ವಜ್ರಾಯುಧದಿಂದ ಹನುಮಂತನ ಮುಖಕ್ಕೆ ಹೊಡೆದಾಗ ಮುಖ ಬಾತು ಬಿಡ್ತೀವಿ ಅಂತಂದಾಗ ಆ ಸೂಚನೆ ಕಂಟಿನ್ಯೂ ಇರುತ್ತೆ. ಎಂತ ಹುಚ್ಚಿನ ಮಾತಿದು, ಹೌದಾ? ಅದು ಆ ಬಾವು ಇಳಿಯಲ್ವಾ? ಬಾವು ಇಳಿದ ಮೇಲೆ ಏನು ಹೇಳ್ತೀರಿ? ಈಗ ಉಬ್ಬಿದ ಹನುಮಂತ ಅಂದೆ, ಆಮೇಲೆ ಉಬ್ಬಿದಂತ, ಆಮೇಲೆ ಇಳಿದಂತ ನಮ್ಗೆ ಮತ್ತೆ ಆವಾಗ ಏನು ಹೆಸರು ಹೇಳ್ತೇನೆ? ಇದು ನಿಮಗೆ ಪ್ರತ್ಯಕ್ಷಕ್ಕೂ ವಿರೋಧ ಬರುತ್ತೆ. ಮೊದಲು ಯಾವುದೇ ಶಾಸ್ತ್ರ ಅಧ್ಯಯನ ಮಾಡಿದ ಮೇಲೆ ಪ್ರತ್ಯಕ್ಷಕ್ಕೂ ತತ್ವಕ್ಕೂ ವಿರೋಧ ಬರಬಾರದು, ಇತಿಹಾಸಕ್ಕೂ ವಿರೋಧ ಬರಬಾರದು. ಆ ರೀತಿ ಅರ್ಥ ಮಾಡಿದರೆ ಶಾಸ್ತ್ರ ಸರಿಯಾದ ಅರ್ಥ. ಹಾಗಿದ್ರೆ ಉಬ್ಬಿದ್ದು ಅಲ್ಲ ಅನ್ನುವುದು ಸ್ಪಷ್ಟವಾಗುತ್ತೆ.
ಶುರುವಾಗತ್ತೆ. ಸುಂದರ ಕಾಂಡ ಸುಂದರನಾದ ಮುಖ್ಯ ಪ್ರಾಣದೇವರ ಚರಿತ್ರೆಯನ್ನು ತಿಳಿಸುವ ಸುಂದರಕಾಂಡ ಒಂದೊಂದೊಂದೊಂದೊಂದೊಂದು ಹೆಜ್ಜೆಗಳನ್ನು ತಿಳಿಸ್ತಾ ಪೂರ್ಣ ಮುಖ್ಯ ಪ್ರಾಣದೇವರ ಬಲ ಪರಾಕ್ರಮಗಳನ್ನು ತಿಳಿಸುವಂತಹ ಸುಂದರಕಾಂಡ. ಅದನ್ನು ಚೆನ್ನಾಗಿ ತಿಳಿದು ಬಿಟ್ಟರೆ ವಾಯುದೇವರ ಪರಿಚಯವಾಗ್ತದೆ. ಆಗ ನಮ್ಮ ಗುರುಗಳು ಅವರ ಮಹತ್ವ ತಿಳಿದಾಗ ಭಕ್ತಿ ಮಾಡಲಿಕ್ಕಾಗತ್ತೆ. ಗುರುಗಳನ್ನು ಭಕ್ತಿಯಿಂದ ಯಥಾದೇವಿಯ ತಥಾ ಗುರುವು ಅನ್ನುವ ಹಾಗೆ ಗುರುಗಳನ್ನು ಭಕ್ತಿಯಿಂದ ನಾವು ಆರಾಧಿಸಿದರೆ ಖಂಡಿತವಾಗಿ ಭಗವಂತನ ಅನುಗ್ರಹ ಪರಿಪೂರ್ಣವಾಗತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಅಂತಹ ಮುಖ್ಯ ಪ್ರಾಣದೇವರ ಹೆಸರು ಹನುಮಂತ ಅಂಥೇಳಿ ಕರೀತಾರಲ್ಲ, ಅಂತಹ ಹನುಮಂತ ಯಾಕೆ ಈ ಶಬ್ದ ಬಂತು, ಅದರ ವಾಸ್ತವ ಅರ್ಥ ಏನು, ಆನಂತರ ಈ ಸುಂದರಕಾಂಡದಲ್ಲಿ ಇಡೀ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಹನುಮಂತ ಮಾಡಿದ ಮಹಾಪಾತ್ರಗಳೇನು, ಆ ರಾಮಾಯಣದಲ್ಲಿ ಸಜ್ಜನರಿಗೆ ಆ ಹನುಮಂತ ಮಾಡಿದ ಅನುಗ್ರಹ ಏನು, ಆ ರಾಮದೇವರಿಗೆ ಯಾವ ಮಟ್ಟದ ಸೇವೆಯನ್ನ ಮಾಡ್ತಾನೆ, ಇನ್ನು ಯಾರೋ ಮಾಡ್ಲಿಕ್ಕಾಗದೆ ಅಂತಹ ಭಾರಿ ದೊಡ್ಡ ಮಟ್ಟದ ಸೇವೆಯನ್ನ ಆ ಹನುಮಂತ ಮಾಡುತ್ತಾನೆ. ಇದೆಲ್ಲ ಚರಿತ್ರೆಯನ್ನು ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಸುಂದರಕಾಂಡವನ್ನು ಸರಿಯಾಗಿ ಕೇಳಬೇಕು. ಅಂತಹ ಸುಂದರಕಾಂಡವನ್ನು ಇವತ್ತಿನಿಂದ ಪ್ರಾರಂಭವಾಗಿ 5 ದಿನಗಳ ಪರ್ಯಂತ, ಯಾವಾಗ ಮಂಗಳ ಅಂದರೆ ಪುರಂದಾಸರ ಆರಾಧನೆ ದಿವಸ ಮಂಗಳವಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಪುರಂದಾಸರ ಚರಿತ್ರೆಯನ್ನು ಕೂಡ ಚಿಂತನೆ ಮಾಡ್ತಾ ಈ ಸುಂದರಕಾಂಡವನ್ನು ಎಷ್ಟು ನನಗೆ ತೋಚುತ್ತೋ, ಎಷ್ಟು ಭಗವಂತ ಪ್ರೇರಿಸ್ತಾನೋ ಅದರ ಆಧಾರದ ಮೇಲೆ ಒಂದೊಂದಾಗಿ ಚಿಂತನೆಯನ್ನು ಪ್ರಾರಂಭ ಮಾಡ್ತೇನೆ. ಈ ಹನುಮಂತ ಅನ್ನೋ ಶಬ್ದದ ಅರ್ಥ ಏನು, ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನೋ ವಿಷಯನ್ನ ಉತ್ತರ ಕೊಡ್ತಾ ನಾಳೆ ದಿವಸ ಪ್ರವಚನವನ್ನು ಪ್ರಾರಂಭ ಮಾಡುತ್ತೇನೆ. ಶ್ರೀಕೃಷ್ಣ ಮತ್ತೊಂದು ಸತ್ಯ ರಾಮದೇವರ ಸ್ಮರಣೆಯನ್ನು ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀಕೃಷ್ಣ